ಪರಿಶುದ್ಧಾತ್ಮನು ಹೀಗೆ ಹೇಳಿದನು, ಈ ತಿಂಗಳು ಒಂದು ಅಭಿಷೇಕದ ತಿಂಗಳಾಗಿರುತ್ತೆ. ದ ಮಂತ್ ಆಫ್ ಅನಾಯಿಂಟಿಂಗ್, ಅಭಿಷೇಕದ ತಿಂಗಳಾಗಿರುತ್ತದೆ. ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ 89ನೇ ಕೀರ್ತನೆ ಕಡೆಗೆ ಬರೋಣ. ಸಾಮ್ಸ್ 89. ಈ ತಿಂಗಳು ಪರಿಶುದ್ಧಾತ್ಮನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾನೆ. ಅಭಿಷೇಕ ಅಂದರೆ ಏನು? ಅದಕ್ಕೆ ಈಬ್ರೂ ಭಾಷೆಯಲ್ಲಿ ಕೊಟ್ಟಿರುವಂಥ ಪದ ಕಾದೋಷ್. ಕಾದೋಷ್ ಎನ್ನುವಂಥ ಪದದ ಅರ್ಥ ಸೆಟ್ ಅಪಾರ್ಟ್ ಅಂಡ್ ಡೆಡಿಕೇಟ್ ಟು ಸರ್ವ್ ದ ಲಾರ್ಡ್. ತಮ್ಮನ್ನೇ ತಾವು ಬೇರ್ಪಡಿಸಿ ದೇವರ ಸೇವೆ ಮಾಡಲಿಕ್ಕಾಗಿ ಒಂದು ಪ್ರತ್ಯೇಕವಾದ ಉದ್ದೇಶಕ್ಕೋಸ್ಕರ. ಮತ್ತೊಂದು ಕಡೆ ಹೀಗೆ ಹೇಳ್ತಾರೆ, ಗಾಡ್ ಅನಾಯಿಂಟ್ಸ್ ಯು ವಿತ್ ಹಿಸ್ ಸ್ಪಿರಿಟ್ ಟು ಎಂಪವರ್ ಯು ಟು ಡೂ ದ ವರ್ಕ್ ಹಿ ಹಸ್ ಕಾಲ್ಡ್ ಯು ಟು ಡೂ. ದೇವರು ನಿನ್ನನ್ನು ಕರೆದಿರುವಂಥ ಉದ್ದೇಶ, ದೇವರ ಚಿತ್ತ, ನಿನ್ನ ಮೂಲಕ ದೇವರ ಶಕ್ತಿ ತೋರ್ಪಟ್ಟು ಬರೋದಕ್ಕಾಗಿ, ಪ್ರತ್ಯೇಕವಾದಂಥ ಒಂದು ಸೇವೆಗಾಗಿ ಸಪರೇಟ್ ಮಾಡೋದು, ಬೇರ್ಪಡಿಸೋದೇ ಅಭಿಷೇಕವಾಗಿರುತ್ತದೆ. ಹಾಗಾದರೆ ಈ ತಿಂಗಳು ಇದರ ಒಳಗಡೆ ಅನೇಕರನ್ನ ದೇವರ ಕೃಪಾವರಗಳಿಂದ ತುಂಬಿಸುವ ತಿಂಗಳಾಗಿರುತ್ತದೆ. ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ. ಏನೋ ದೈವಿಕವಾದಂತಹ ಆಲೋಚನೆ, ದೇವರ ಚಿತ್ತ ನೆರವೇರತಕ್ಕಂತೆ ದೇವರು ಕೆಲವರನ್ನ ಪ್ರತ್ಯೇಕಿಸಲ್ಪಡ್ತಾ ಇದ್ದಾನೆ, ಅಭಿಷೇಕ ಮಾಡ್ತಾ ಇದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ 89:20 ನಾವು ಹೀಗೆ ಕಾಣುತ್ತೇವೆ, ನನ್ನ ಸೇವಕನಾದ ದಾವೀದನನ್ನು ಕಂಡು ಪರಿಶುದ್ಧ ತೈಲದಿಂದ ಅವನನ್ನ ಅಭಿಷೇಕಿಸಿದ್ದೇನೆ. ನನ್ನ ಸೇವಕನಾದ ದಾವೀದನನ್ನ ಕಂಡು ಪರಿಶುದ್ಧ ತೈಲದಿಂದ ಅವನನ್ನ ಅಭಿಷೇಕಿಸಿದ್ದೇನೆ. ಪರಿಶುದ್ಧ ತೈಲ ಆನಂದವನ್ನ ತೋರಿಸುತ್ತದೆ. ನಿನ್ನನ್ನ ದೇವರು ನಡೆಸುವ ವಿಧ ದುಃಖದಲ್ಲ, ಪ್ರಯಾಸದಲ್ಲ. ಅವನು ನಮ್ಮ ತಲೆಯ ಮೇಲೆ ಆನಂದ ತೈಲವನ್ನ, ಪರಿಶುದ್ಧ ತೈಲವನ್ನ, ಅನಾಯಿಂಟಿಂಗ್ ಆಯಿಲ್ ಅನ್ನ ನಮ್ಮ ಮೇಲೆ ಸುರಿಸುವಂತನಾಗಿದ್ದಾನೆ. ಯಾರ ಮೇಲೆ ಈ ತೈಲ ಬೀಳುತ್ತದೋ, ಯಾರು ನಿರೀಕ್ಷಿಸಿಕೊಂಡಲ್ಲ, ಯಾರು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಕಾದಿದ್ದಾಗಲ್ಲ ಈ ತೈಲ ಬರೋದು. ದೇವರ ಆಲೋಚನೆ ಪ್ರಕಾರ, ದೇವರ ಸಮಯವಾಗುವಾಗ ದೇವರು ತನ್ನ ತೈಲವನ್ನ ತನ್ನ ಮಕ್ಕಳ ಮೇಲೆ ಸುರಿಸುವಂತನಾಗಿದ್ದಾನೆ. ಹಾಗಾದ್ರೆ ಇವತ್ತು ಮುಂಚಾನೆ ಈ ಶಬ್ದವನ್ನ ಕೇಳ್ತಾ ಇರುವಾಗ ತೈಲದ ಪಾತ್ರೆಯೊಂದಿಗೆ ದೇವರ ಅಭಿಷಕ್ತರು, ಹಲ್ಲೆಲೂಯ, ಪರಿಶುದ್ಧಾತ್ಮನು ಇಲ್ಲಿ ಇಳಿದು ಬಂದವನಾಗಿದ್ದಾನೆ. ಏತಕ್ಕೋಸ್ಕರ? ದೇವರ ಸೇವೆಯನ್ನು ಮುಂದುವರಿಸೋದಿಕ್ಕೆ, ದೇವರ ರಾಜ್ಯವನ್ನ ಕಟ್ಟೋದಿಕ್ಕೆ, ದೇವ ನಾಮದ ಮಹಿಮೆಗೋಸ್ಕರ ಕೆಲ ಕುಟುಂಬಗಳನ್ನ ಅಭಿಷೇಕ ಮಾಡೋದಿಕ್ಕೆ, ಕೆಲ ವ್ಯಕ್ತಿಗಳನ್ನ ಅಭಿಷೇಕ ಮಾಡೋದಿಕ್ಕೆ, ಅವರನ್ನ ಬೇರ್ಪಡಿಸಿ ದೇವರ ಚಿತ್ತ ನೆರವೇರಿಸುವುದಕ್ಕೆ. ಆ ಕುಟುಂಬ ನೀನಾಗಿದ್ರೆ, ಆ ಕುಟುಂಬ ನೀನಾಗಿದ್ರೆ, ಆ ವ್ಯಕ್ತಿ ನೀನಾಗಿದ್ರೆ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳು. ಕರ್ತನೇ, ನಾನು ಸಿದ್ಧನಾಗಿದ್ದೇನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದ 22ನೇ ವಚನ, ಈ ಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು. ಇವತ್ತು ಈ ಭಾಗವನ್ನ 1 ನಿಮಿಷ ನಿಲ್ಲಕ್ಕೆ ನಾನು ಇಷ್ಟಪಡುತ್ತೇನೆ. ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸೇವಕನಾದ ದಾವೀದನನ್ನ ಅಭಿಷೇಕ ಮಾಡುತ್ತೇನೆ. ಅದೇ ಶಬ್ದವನ್ನ ದೇವರು ಈ ತಿಂಗಳಿಗೆ ಬೇಕಾದ ಆಲೋಚನೆಯಾಗಿ ಕೊಡ್ತಾ ಇದ್ದಾನೆ. ನಾನು ನನ್ನ ಜನರನ್ನ ಅಭಿಷೇಕ ಮಾಡ್ತೀನಿ. ಏತಕ್ಕೋಸ್ಕರ ಅಭಿಷೇಕ ಮಾಡೋದು?
ದೇವರು ಹುಡುಕ್ತಾ ಇದ್ದಾನೆ. ದೇವರು ಹುಡುಕ್ತಾ ಇದ್ದಾನೆ. ನನ್ನ ಸಾನ್ನಿಧ್ಯಾನವನ್ನು ಅಪೇಕ್ಷಿಸುವ ಬುದ್ಧಿ ಉಳ್ಳ ಮನುಷ್ಯರಿದ್ದಾರೋ, ನನ್ನ ಇಷ್ಟಾರ್ಥವನ್ನು ನೆರವೇರಿಸುವ, ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯರಿದ್ದಾರೋ ಎಂದು ದೇವರು ಹುಡುಕುತ್ತಾ ಇದ್ದಾನೆ. ಇವತ್ತು ಅವರವರ ಇಷ್ಟಕ್ಕೆ ಬದುಕುವವರು ಅನೇಕರಿದ್ದಾರೆ. ಸ್ವ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವವರು ಅನೇಕರಿದ್ದಾರೆ. ದೇವರಿಗೆ ಅಲ್ಪ ಸಮಯ ಬೇರ್ಪಡಿಸಿಡೋದಕ್ಕೂ ಸಮಯ ಇಲ್ಲದೆ ಅಷ್ಟು ಬ್ಯುಸಿ ಆಗಿರುವವರು ಅನೇಕರಿದ್ದಾರೆ. ಆದ್ರೆ ನಿನ್ನನ್ನೇ ನೀನು ಸಪರೇಟ್ ಮಾಡಿ ಬೇರ್ಪಟ್ಟು ದೇವರ ಪಾದದಲ್ಲಿ ಕುಳಿತು ದೇವಾ ನಿನ್ನ ಚಿತ್ತ ಏನು ಎಂದು ಕೇಳುವಂತ ಯಾರಾದ್ರೂ ಇದ್ದಾರೋ ಎಂದು ದೇವರು ಹುಡುಕುತ್ತಾ ಇದ್ದಾನೆ. ಕೆಲವರನ್ನ ದೇವರ ಅಭಿಷೇಕ ಮಾಡಿದನು, ಕೆಲವರನ್ನ ದೇವರು ಕೃಪಾವರಗಳಿಂದ ತುಂಬಿಸಿದನು, ಕೆಲವರಿಗೆ ದೇವರು ತಾಲಂತುಗಳನ್ನ ಕೊಟ್ಟನು, ಕೆಲವರಿಗೆ ದೇವರು ಸೌಕರ್ಯಗಳನ್ನ ಮಾಡಿಕೊಟ್ಟನು. ಇವನು ನನ್ನ ಸೇವೆ ಮಾಡ್ತಾನೆ, ಇವಳು ನನ್ನ ಸೇವೆ ಮಾಡ್ತಾಳೆ ಎಂದು. ಆದ್ರೆ ಅವರೆಲ್ಲರೂ ಅಪನಂಬಿಕಸ್ಥರಾಗಿ ಬರ್ತಾ ಇರುವಾಗ ಈ ಮುಂಚಾನೆ ದೇವ ಸಭೆಗೆ ಒಂದು ಆಲೋಚನೆ ಹೇಳ್ತಾ ಇದ್ದೇನೆ, ಬರೆದಿಟ್ಕೊಳ್ರಿ. ದೇವರು ಕೆಲವರನ್ನ ಹುಡುಕ್ತಾ ಇದ್ದಾನೆ. ಸೌಲನನ್ನ ದೇವರು ಅಭಿಷೇಕ ಮಾಡಿದನು, ಆದರೆ ಸೌಲನು ದೈವ ಚಿತ್ತಕ್ಕೆ ವಿರುದ್ಧವಾಗಿ ಹೋದಾಗ ದಾವೀದನನ್ನ ದೇವರು ಹುಡುಕಿದನು. ದಾವೀದನನ್ನ ದೇವರು ಹುಡುಕಿದನು. ಸತ್ಯವೇದ ಗ್ರಂಥದಲ್ಲಿ 1 ಸಮುವೇಲನ ಪುಸ್ತಕ 10ನೇ ಅಧ್ಯಾಯ 1ನೇ ವಚನ. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ನಿಜವಾಗಿ ನಾನು ನಿನ್ನನ್ನು ಅಭಿಷೇಕಿಸಿದ್ದಾನೆ ಅಂದ್ರೆ ಸೌಲನನ್ನ ದೇವರು ನಿಜವಾಗ್ಲೂ ಅಭಿಷೇಕ ಮಾಡಿದನು. ಆದ್ರೆ 1 ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 14ನೇ ವಚನವನ್ನ ಗಮನಿಸ್ರಿ. 13ನೇ ಅಧ್ಯಾಯದ 14ನೇ ವಚನ. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ, ಇನ್ನ ನಿನ್ನ ಅರಸುತನ ನಿಲ್ಲೋದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದುದರಿಂದ, ಯೆಹೋವನ ಆಜ್ಞೆಯನ್ನ ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಪ್ರೈಸ್ ಗಾಡ್. ದೇವರು ಎಲ್ಲಾ ಕಾಲದಲ್ಲೂ ಮನುಷ್ಯನ ಹೃದಯವನ್ನ ಅವನು ವಾದ ಮಾಡ್ತಾ ಇರೋದಿಲ್ಲ. ದೇವರು ನಿನಗೆ ಕೊಟ್ಟಿರುವ ತಾಲಂತಿನಲ್ಲಿ, ದೇವರು ನಿನಗೆ ಕೊಟ್ಟಿರುವ ಅಭಿಷೇಕದಲ್ಲಿ, ದೇವರು ನಿನಗೆ ಕೊಟ್ಟಿರುವ ಕರೆಯ ಮೇರೆಗೆ ನೀನು ಹೋಗದೆ ಇದ್ರೆ ಎಲ್ಲ ಕಾಲದಲ್ಲೂ ಪರಿಶುದ್ಧಾತ್ಮನು ನಿನ್ನೊಟ್ಟಿಗೆ ವಾದ ಮಾಡ್ತಾ ಇರೋದಿಲ್ಲ. ತಕ್ಷಣವಾಗಿ ದೇವರೊಂದು ತೀರ್ಮಾನ ತೆಗೆದುಕೊಳ್ಳುತ್ತಾನೆ. ನಿನ್ನನ್ನ ತಳ್ಳಿ ಅವನಿಗೆ ಒಪ್ಪುವ ಒಬ್ಬ ಮನುಷ್ಯನಿದ್ದಾನೋ ಎಂದು ಅವನು ಹುಡುಕುವಂತನಾಗಿರುತ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲರ ಮೊದಲನೇ ಅರಸನಾದಂಥ ಸೌಲನು, ಅವನನ್ನ ದೇವರು ಆಯ್ಕೆ ಮಾಡಿದ್ದು, ಅವನಿಗೆ ಸಾಮರ್ಥ್ಯ ದೇವರು ಕೊಟ್ಟರು. ಅವನು ಸೌಂದರ್ಯ ಉಳ್ಳವನು, ಬಲಿಷ್ಠನಾಗಿದ್ದನು. ಸಾಮರ್ಥ್ಯ ಕೊಟ್ಟಂತ ದೇವರು ಅವನ ಮೂಲಕ ದೊಡ್ಡ ಕಾರ್ಯವನ್ನು ನಿರೀಕ್ಷಿಸಿದ್ದನು. ತನ್ನ ಪ್ರಜೆಗಳಿಗೆ ಅವನು ಮಾದರಿಯಾಗಿರಬೇಕೆಂದು ನಿರೀಕ್ಷಿಸಿದನು. ಆದರೆ ಅವನು ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದನು. ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದಾಗ ದೇವರು ಹುಡುಕ್ತಾ ಇದ್ದನು, ನನ್ನ ಮನಸ್ಸಿಗೆ ಒಪ್ಪುವವನು ಯಾರಾದರೂ ಇದ್ದಾರೋ. ಈ ಮುಂಚಾನೆ ನಾನು ನಿಮಗೆ ಹೇಳ್ತೇನೆ, ಅಲ್ಲಲೂಯ್ಯ, ದೇವರು ಇವತ್ತು ಹುಡುಕ್ತಾ ಇದ್ದಾನೆ. ಕೆಲವರ ಮೇಲೆ ದೇವರ ಅಭಿಷೇಕ ಕಳಿಸಿದನು. ಅವರ ಮೂಲಕ ಲೋಕವನ್ನು ಅಲ್ಲ ಕಲ್ಲೋಲ ಮಾಡೋದಿಕ್ಕೆ, ಅವರ ಮೂಲಕ ಸಭೆಗಳ ವ್ಯಾಪ್ತಿ ದೊಡ್ಡದು ಮಾಡೋದಿಕ್ಕೆ, ಅವರ ಮೂಲಕ ಪಾಪಿಗಳನ್ನು ರಕ್ಷಣೆ ಮಾರ್ಗಕ್ಕೆ ತರೋದಿಕ್ಕೆ, ಅವರ ಮೂಲಕ ಬಂಧನಗಳನ್ನು ಬಿಚ್ಚೋದಿಕ್ಕೆ, ಅವರ ಮೂಲಕ ರೋಗಿಗಳನ್ನು ಗುಣ ಮಾಡೋದಿಕ್ಕೆ, ಅವರ ಮೂಲಕ ದೆವ್ವಗಳನ್ನು ಹಟ್ಟೋದಿಕ್ಕೆ ದೇವರು ಅವರನ್ನು ಅಭಿಷೇಕ ಮಾಡಿದನು. ಆದರೆ ಆ ಅಭಿಷೇಕ ತೈಲದ ಬೆಲೆ ಗೊತ್ತಿಲ್ಲದೆ ನಷ್ಟಪಡಿಸಿಕೊಳ್ಳುವಾಗ ಎಲ್ಲ ಕಾಲದಲ್ಲೂ ದೇವರು ವಾದಿಸುತ್ತಾ ಇರೋದಿಲ್ಲ, ದೇವರು ಹುಡುಕುತ್ತಾ ಇದ್ದಾನೆ. ಅಪೊಸ್ತಲ ಕೃತ್ಯಗಳು 13:22 ಹೇಳುವ ಪ್ರಕಾರ ದಾವೀದನನ್ನ ದೇವರು ಕಂಡನು. ಇದರ ಒಳಗಡೆ ಕೆಲವರನ್ನ ದೇವರು ಕಾಣ್ತಾ ಇದ್ದಾನೆ. ಒಂದು ಪಕ್ಷ ನಿನಗೆ ಯೋಗ್ಯತೆ ಇರೋ
ಇರೋದಿಲ್ಲ, ಒಂದು ಪಕ್ಷ ನಿನಗೆ ಮಾನ್ಯತೆ ಇರೋದಿಲ್ಲ, ನಿನಗೆ ದೊಡ್ಡ ಸಾಮರ್ಥ್ಯ ಇರೋದಿಲ್ಲ, ಬಲ ಇರೋದಿಲ್ಲ. ಆದರೆ ನೀನ್ ದೇವರ ಸನ್ನಿಧಾನದಲ್ಲಿ ದೇವರಿಗಾಗಿ ನಿನ್ನ ಹೃದಯ ಬಡಿತಾ ಇದ್ರೆ, ನೀನ್ ತವಕ ಪಡ್ತಾ ಇದ್ರೆ, ಪರಲೋಕದ ದೇವರು ನಿನ್ನನ್ನು ಕಂಡುಕೊಳ್ಳುತ್ತಾನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ದಾವೀದನನ್ನ, ಇಷಾಯನ ಮಗನಾದ ದಾವೀದನನ್ನ ಕಂಡುಕೊಂಡನು. ಹಾಲೆಲೂಯ. ಇವತ್ತು ಮುಂಜಾನೆ ಯಾರಾದ್ರೂ ಹೇಳ್ರಿ, ದೇವರು ನನ್ನನ್ನು ಕಂಡುಕೊಂಡನು, ದೇವರು ನನ್ನನ್ನು ಕಂಡುಕೊಂಡನು. ತಂದೆ ತಾಯಿ ನನ್ನನ್ನು ಕಾಣದಿದ್ರು, ಊರಿನವರು ನನ್ನನ್ನು ಕಾಣದಿದ್ರು, ಸಂಬಂಧಿಕರು ನನ್ನನ್ನು ಕಾಣದಿದ್ರು, ಅಲ್ಲಲ್ಲಿಯ ಸ್ನೇಹಿತರು ನನ್ನನ್ನು ಕಾಣದಿದ್ರು, ನನ್ನೊಟ್ಟಿಗೆ ದಿನನಿತ್ಯ ಒಡನಾಟ ಮಾಡುವವರು ನನ್ನನ್ನು ಕಾಣದಿದ್ರು, ಪರಲೋಕದ ದೇವರು ಇವತ್ತು ನನ್ನನ್ನು ಕಂಡಿದ್ದಾನೆ ಎಂಬ ಧೈರ್ಯ ಉಳ್ಳವರು ಮಾತ್ರ ಒಂದು ಸ್ತೋತ್ರ ಹೇಳ್ರಿ. ಈ ತಿಂಗಳು ಅಭಿಷೇಕದ ತಿಂಗಳು. ಈ ತಿಂಗಳು ಕೆಲವರನ್ನ ದೇವರು ಆತ್ಮನಲ್ಲಿ ಅಭಿಷೇಕ ಮಾಡಲಿಕ್ಕೆ ಹೋಗುತ್ತಾನೆ. ಎಷ್ಟು ದಿನ ನೀನು ಮರೆಯಾಗಿದೆ, ಎಷ್ಟು ದಿನ ನೀನು ಬೆಳಕಿಗಿರಲಿಲ್ಲ, ಇಷ್ಟು ದಿನ ನೀನು ಯಾರು ಅಂತ ಗೊತ್ತಿರಲಿಲ್ಲ. ಬರೆದಿಟ್ಟುಕೊಳ್ಳ್ರಿ, ಈ ಉಪವಾಸ ಪ್ರಾರ್ಥನೆಯ 11ನೇ ದಿವಸ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಕೆಲ ಮರೆಯಾಗಿರುವಂತ ಅಲ್ಲಲ್ಲಯ್ಯ ದೇವರ ಇಷ್ಟ ಪ್ರಕಾರ ನಡೆಯುವ, ಮರೆಯಲ್ಲಿದ್ದು ಪ್ರಾರ್ಥನೆ ಮಾಡಿದ, ಮರೆಯಲ್ಲಿದ್ದು ಆರಾಧನೆ ಮಾಡಿದಂತ, ಮರೆಯಲ್ಲಿದ್ದು ತವಕ ಪಡ್ತಿದ್ದ, ದೇವರ ರಾಜ್ಯದ ಕುರಿತು ತವಕ ಪಡ್ತಿದ್ದ ಕೆಲವರನ್ನ ಪರಲೋಕದ ದೇವರು ಹೊರಗಡೆ ತರ್ತಾ ಇದ್ದಾನೆ. ನಿನ್ನ ಸ್ನೇಹಿತರ ಮಧ್ಯದಿಂದ ಹೊರಗಡೆ ತರ್ತಾ ಇದ್ದಾನೆ, ಸಂಬಂಧಿಕರ ಮಧ್ಯದಿಂದ ಹೊರಗಡೆ ತರ್ತಾ ಇದ್ದಾನೆ. ನಿನ್ನ ಎಲ್ಲ ವಿಧ ದೈನಂದಿನ ಚಟುವಟಿಕೆಯಿಂದ ದೇವರು ಹೊರಗಡೆ ತಂದು ಅವನ ಆನಂದ ತೈಲದಿಂದ ಇವತ್ತು ನಿನ್ನನ್ನು ಅಭಿಷೇಕ ಮಾಡಲಿಕ್ಕೆ ಹೋಗುತ್ತಾನೆ. ಯಾರಾದ್ರೂ ನಂಬೋರಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಈಶಾಯನ ಮಗನಾದ ದಾವೀದನನ್ನ ಕಂಡನು. ಎರಡನೇ ಪದ ಹೇಳ್ತದೆ, ಅವನು ನನಗೆ ಒಪ್ಪುವ ಮನುಷ್ಯನಾಗಿದ್ದನು. ನನಗೆ ಒಪ್ಪುವ ಮನುಷ್ಯ, ನನಗೆ ಒಪ್ಪುವ ಮನುಷ್ಯ, ನಾನು ಹೇಳಿದ್ರೆ ಕೇಳುವ ಮನುಷ್ಯ, ಅದಕ್ಕೆ ಪ್ರಶ್ನೆ ಮಾಡದೆ ಇರುವ ಮನುಷ್ಯ. ದೇವರು ಎಂಥವ್ರನ್ನ ಕಂಡುಕೊಳ್ತಾನೆ ಗೊತ್ತೇ? ದೇವರು ಕಂಡುಕೊಳ್ಳೋದು, ದೇವರು ಏನು ಹೇಳಿದ್ರು ಸರಿ ಅದಕ್ಕೆ ವಿಧಿಯರಾಗುವ ಯಾರಾದರೂ ಇದರ ಒಳಗಡೆ ಇದ್ದೀರಾ? ನಿಮ್ಮ ಮೇಲೆ ದೇವರ ಅಭಿಷೇಕ ಇಳಿದು ಬರುತ್ತೆ. ಒಪ್ಪೋರು ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಆ ಕೈಗಳನ್ನೆತ್ತಿ ದೇವರಿಗೆ ಮಹಿಮೆ ಕೊಡ್ರೆ. ಸ್ತೋತ್ರ. ನಂಬರ್ 3, ಅವನು ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು. ಅಭಿಷೇಕ ಎನ್ನುವುದು ನಿನ್ನ ಹೊಟ್ಟೆಪಾಡುಗಳ ಒಂದು ಆಯುಧ ಅಲ್ಲ. ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಏನಾದರೂ ಸಾಧಿಸ್ಕೊಂಡು ಹೋಗೋದಕ್ಕುಳ್ಳದಲ್ಲ ಅಭಿಷೇಕ. ಅಭಿಷೇಕ ಎನ್ನೋದು ದೇವರ ಇಷ್ಟ ನೆರವೇರಿಸೋದಿಕ್ಕೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯಲ್ಲಿ ನಾನು ಕೆಲವರನ್ನ ಕಂಡೆನು. ನನಗಾಗಿ ನನ್ನ ಪಾದದಲ್ಲಿ ಕುಳಿತಿರುವ ಒಂದು ಗುಂಪಿನ ಜನರನ್ನು ನಾನು ಕಂಡಿದ್ದೇನೆ. ಇವರು ನನ್ನ ಇಷ್ಟ ಪ್ರಕಾರ, ನನ್ನ ಮನಸ್ಸಿಗೆ ಇಷ್ಟ ಬರುವಂತೆ ನಡೆದುಕೊಳ್ಳುವ ಮನುಷ್ಯರು ಇವರು. ಆದ್ದರಿಂದ ಇವರು ನನ್ನ ಇಷ್ಟಾರ್ಥಗಳನ್ನು, ನನ್ನ ಮನಸ್ಸಿನ ಆಸೆಗಳನ್ನು ನೆರವೇರಿಸೋದಕ್ಕೆ ಇವರು ಶಕ್ತರು. ಇವರು ಬಲಹೀನರಾಗಿದ್ರು. ಇವರ ಮೇಲೆ ಅಭಿಷೇಕ ತೈಲ ನಾನು ಸುರಿಸುವಾಗ ಇವರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಇವರ ಮೂಲಕ ನಾನು ಮಾಡಿಸುತ್ತೇನೆ. ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ, ಇದರ ಒಳಗಡೆ ಕೆಲವರನ್ನ ದೇವರ ಅಭಿಷೇಕ ಮಾಡಲಿಕ್ಕೆ ಹೋಗುತ್ತಾನೆ. ಚರ್ಚ್, ಆರ್ ಯು ರೆಡಿ? ನೀವು ತಯಾರಾಗಿದ್ದೀರಾ? ಬಿ ಫೇತ್ಫುಲ್. ದೇವರಿಗೆ ನಂಬಿಗಸ್ತರಾಗಿರ್ರಿ. ದೇವರು ಹುಡುಕ್ತಾ ಇದ್ದಾನೆ. ನಂಬಿಗಸ್ತರು ಮುಗಿದು ಹೋಗುತ್ತಿರುವ ಕಾಲ, ಭಕ್ತರು ಕಡಿಮೆ ಆಗುತ್ತಿರುವ ಕಾಲ, ದೈವ ಭಯ ಇಲ್ಲ, ಭಕ್ತಿ ಇಲ್ಲ, ದೈವಿಕವಾದ ಚಿಂತೆ ಇಲ್ಲ,
ಸ್ವಂತ ಕಾರ್ಯ, ಸ್ವಂತ ಜೀವನ, ಹೇಗಾದ್ರೂ ಜೀವನ ಸಾಗೋದ್ರೆ ಸಾಕು. ಇಲ್ಲ ದೇವ ಮಕ್ಕಳೇ, ಅದರಿಂದ ಬೇರ್ಪಟ್ಟಂತ ಒಂದು ಗುಂಪಿನ ಜನ ಇದ್ದಾರೆ. ಬೇರ್ಪಟ್ಟಂತ ಒಂದು ಗುಂಪಿನ ಜನ ಇದ್ದಾರೆ. ಅವ್ರನ್ನ ದೇವರ ಅಭಿಷೇಕ ಮಾಡೋದು ಏನು ಗೊತ್ತಾ? ದೇವರ ಚಿತ್ತ ನೆರವೇರಿಸೋದಕ್ಕೆ. ದೇವರ ಚಿತ್ತ ನೆರವೇರಿಸೋದಕ್ಕೆ ಯಾರಾದ್ರೂ ಇದ್ರೆ, ಅಂಥವ್ರು ಇದ್ರೆ ಆಮೇಲೆ ಹೇಳ್ರಿ. ಒಂದು, ಅವನು ಕಂಡನು. ಎರಡು, ಅವನು ದೇವರಿಗೆ ಇಷ್ಟವುಳ್ಳ ಮನಸ್ಸುಳ್ಳವನು. ಮೂರು, ತನ್ನ ಇಷ್ಟಾರ್ಥವನ್ನ ಅಂದ್ರೆ ದೇವರ ಇಷ್ಟವನ್ನ ನೆರವೇರಿಸುವವನು. ನನ್ನ ಇಷ್ಟ ಅಲ್ಲ, ನನ್ನ ಚಿತ್ತ ಅಲ್ಲ. ಯೇಸು ಸ್ವಾಮಿ ಅಭಿಷೇಕ ಉಳ್ಳವನಾಗಿದ್ದನು. ಕ್ರೂಜಿಯ ಮರಣದಲ್ಲೂ ಅವನು ಕೂಗಿ ಹೇಳಿದನು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ಅಂತವರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ನಾನು ಕಷ್ಟದಲ್ಲಿ ಹೋದ್ರೂ ಪರವಾಗಿಲ್ಲ, ಪ್ರತಿಕೂಲದಲ್ಲಿ ಹೋದ್ರೂ ಪರವಾಗಿಲ್ಲ, ನಿಂದೆಗಳು ಅಪಮಾನಗಳು ಬಂದ್ರೂ ಪರವಾಗಿಲ್ಲ, ನಾನು ನನ್ನ ದೇವರ ಇಷ್ಟವನ್ನ ನೆರವೇರಿಸುವ ಒಬ್ಬ ಭಕ್ತನಾಗಿರುತ್ತೇನೆ ಎಂದು ಯಾರಾದ್ರೂ ಹೇಳಿದ್ರೆ ಅವರನ್ನ ದೇವರು ಕಂಡುಕೊಳ್ತಾ ಇದ್ದಾನೆ. ಅವರ ಮೇಲೆ ಅಭಿಷೇಕ. ಆಮೆನ್, ಆಮೆನ್. I have found a king for me. I have found a king for me. ನಾನು ನನಗೋಸ್ಕರ ಒಬ್ಬ ಅರಸನನ್ನ ಕಂಡುಕೊಂಡೆನು. ದೇವರು ನಿಮ್ಮನ್ನ ಇಲ್ಲಿ ಹುಡುಕ್ತಾ ಇರೋದು ಒಂದು ಸಾಧಾರಣ ವ್ಯಕ್ತಿ ಆಗೋದಕ್ಕಲ್ಲ, ಸಾಧಾರಣ ವ್ಯಕ್ತಿ ಆಗೋದಕ್ಕಲ್ಲ. ನಿನ್ನನ್ನ ನನ್ನನ್ನ ಅವನ ಅಭಿಷೇಕ ಮಾಡೋದು ಒಂದು ರಾಜನ ಅಭಿಷೇಕ, ರಾಜನ ಅಭಿಷೇಕ. ಐ ಹ್ಯಾವ್ ಫೌಂಡ್ ಎ ಕಿಂಗ್ ಫಾರ್ ಮೀ. ನನಗೋಸ್ಕರ ಒಬ್ಬ ಅರಸನನ್ನ ನಾನು ಕಂಡುಕೊಂಡಿದ್ದೇನೆ. ಅವನನ್ನು ಅರಸನಾಗಿ, ದಾಸನಾಗಲ್ಲ, ಗುಲಾಮನಾಗಲ್ಲ, ಒಂದು ಅರಸನಾಗಿ ದೇವರು ಕಂಡುಕೊಳ್ತಾ ಇದ್ದಾನೆ. ಈ ತೈಲ ನಿನ್ನ ಮೇಲೆ ಬಂದ್ರೆ ನೀನೊಬ್ಬ ಸಾಧಾರಣ ವ್ಯಕ್ತಿ ಆಗಿರೋದಿಲ್ಲ. ದೇವರ ಸಮ್ಮುಖದಲ್ಲಿ ನೀನೊಬ್ಬ ಅರಸನಾಗಿರುತ್ತೀಯ. ಪ್ರೈಸ್ ಗಾಡ್. ಈ ಅಭಿಷೇಕವುಳ್ಳ ನಿನ್ನನ್ನ ದೇವರು ಏನ್ ಮಾಡಲಿಕ್ಕೆ ಹೋಗ್ತಾನೆ? 40 ವರ್ಷಗಳ ಕಾಲ ಆಡಳಿತ ನಡೆಸಿದಂತ ಸೌಲನು ದೇವರ ಆಜ್ಞೆಯನ್ನು ಮೀರಿದಾಗ ಕಾಡಿನಲ್ಲಿದ್ದಂಥ ಕುರಿ ಮೇಯಿಸ್ತಿದ್ದಂಥ ದಾವೀದನನ್ನ ದೇವರು ಕಂಡುಕೊಂಡನು. ದೇವರು ಕಂಡುಕೊಂಡನು. ಸ್ವಂತ ಅಪ್ಪ ಕಾಣಲಿಲ್ಲ, ಸ್ವಂತ ಸಹೋದರರು ಕಾಣಲಿಲ್ಲ, ಬಂಧುಗಳು ಕಾಣಲಿಲ್ಲ, ಯಾರು ಅವನ ಬಗ್ಗೆ ಮಾತಾಡಲಿಲ್ಲ. ಆದರೆ ಪರಲೋಕದ ದೇವರು ಹೇಳಿದ್ರು, ನಾನು ಅವನನ್ನು ಕಂಡೆನು, ನಾನು ಅವನನ್ನು ಕಂಡೆನು. ತಾಯಿಯ ಗರ್ಭದಲ್ಲಿ ಇರುವಾಗಲೇ ಕಂಡೆನು, ಕೇವಲ ಪಿಂಡವಾಗಿರುವಾಗಲೇ ಕಂಡೆನು. ಅವನು ಜನಿಸುವಾಗಲೇ ಅವನ ಆರಂಭದ ದಿವಸ, ಅವನ ಕೊನೆಯ ದಿವಸವನ್ನ ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಒಳಗಡೆ ಕೆಲ ಸತ್ಯಗಳನ್ನ ಕೊನೆಗೊಳಿಸಿ, ಅಲ್ಲಲ್ಲಿ ಕೆಲ ಅಪನಂಬಿಗಸ್ತರನ್ನ ದೇವರು ಸಪರೇಟ್ ಮಾಡಿ ಬೇರ್ಪಡಿಸಿ ನಂಬಿಗಸ್ತರನ್ನ ಕಂಡುಕೊಳ್ತಾ ಇದ್ದಾನೆ. ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. Don't think everything is granted. Anointing is not granted. ನಿನ್ನ ಜೀವನದಲ್ಲಿ ಅಭಿಷೇಕ ಎನ್ನೋದು ಹೆಂಗಾದ್ರೂ ಮಾಡ್ಕೊಬಹುದು, ಹೆಂಗಾದ್ರೂ ಜೀವಿಸಬಹುದು. No, there is a time. ದೇವರು ನಿನಗೊಂದು ಅವಕಾಶ ಕೊಡ್ತಾನೆ. You repent. ಇಲ್ಲದಿದ್ರೆ ದೇವರು ಇನ್ನೊಬ್ಬರನ್ನ ಕಂಡುಕೊಳ್ತಾನೆ. ಆಮೇಲೆ ದಾವೀದನು ತಾನು ಪಾಪ ಮಾಡಿದಾಗ ದೇವರ ಬಳಿ ಒಂದು ಮಾತನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಿನ್ನ ಆತ್ಮನನ್ನ, ಪರಿಶುದ್ಧ ಆತ್ಮನನ್ನ ನನ್ನಿಂದ ತೆಗೆಯಬೇಡ, ನನ್ನಿಂದ ತೆಗೆಯಬೇಡ, ನನ್ನಿಂದ ತೆಗೆಯಬೇಡ. ಇವತ್ತು ಹಗಲೊತ್ತಿನಲ್ಲಿ ಯಾರೆಲ್ಲಾದ್ರೂ ಅಪನಂಬಿಗಸ್ತತನ ಬಂದಿದ್ರೆ, ಯಾರೆಲ್ಲಾದ್ರೂ ದೇವರ ಇಷ್ಟಕ್ಕೆ ನಡೆಯದೆ ಹೋಗಿದ್ರೆ, ಯಾರಾದ್ರೂ ದೇವರ ಚಿತ್ತ ನೆರವೇರಿಸದೆ ಹೋಗಿದ್ರೆ, ದೇವರ ಕರೆಯನ್ನ ಮರೆತಿದ್ರೆ, ದೇವರ ಆಲೋಚನೆಗೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ರೆ, ಅವನ ಆಜ್ಞೆಯನ್ನ ಮೀರಿ ಜೀವನ ಮಾಡ್ತಾ ಇದ್ರೆ, ಇವತ್ತು ನಿಮಗೊಂದು ಅವಕಾಶ ಇದೆ. ದೇವರು ನಿಮ್ಮನ್ನು ಕಾಣ್ತಾ ಇದ್ದಾನೆ, ದೇವರು ನಿನ್ನನ್ನು ಕಾಣ್ತಾ ಇದ್ದಾನೆ. ಹಿಂತಿರುಗಿ ಬಾ. ಅವನು ನಿನ್ನನ್ನು ಆನಂದ ತೈಲದಿಂದ ಅಭಿಷೇಕ ಮಾಡಲಿಕ್ಕೆ ಹೋಗುತ್ತಾನೆ. ಆನಂದ ತೈಲದಿಂದ ಅವನು ಈ ತಿಂಗಳು ನಿನ್ನನ್ನು ಅಭಿಷೇಕ ಮಾಡಲಿಕ್ಕೆ ಹೋಗ್ತಾನೆ.
ಪ್ರೈಸ್ ಗಾಡ್. ಅಭಿಷಕ್ತನ ಪ್ರತ್ಯೇಕತೆ ನಂಬರ್ 1. ಒಂದನೇದಾಗಿ 89ನೇ ಕೀರ್ತನೆ 21ನೇ ವಾಕ್ಯ. ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ಅವನನ್ನು ಬಲಪಡಿಸುವುದು. ನನ್ನ ಹಸ್ತ ಅವನನ್ನು ಸ್ಥಿರಪಡಿಸುವುದು. ಅಭಿಷಕ್ತರನ್ನ ಒಂದು ಕಾಲದಲ್ಲೂ ಶತ್ರು ಮುಟ್ಟೋದಕ್ಕೆ ದೇವರ ಅನುಮತಿ ಮಾಡೋದಿಲ್ಲ. ಸ್ತೋತ್ರ ಬರಲಿಲ್ಲ. ಮೈ ಹ್ಯಾಂಡ್ ಶಾಲ್ ಬಿ ಎಸ್ಟಾಬ್ಲಿಷ್ಡ್. ನನ್ನ ಕೈ, ನನ್ನ ಹಸ್ತವು ಅವನನ್ನು ಸ್ಥಿರಪಡಿಸುತ್ತೆ. ನನ್ನ ಭುಜವು ಅವನನ್ನು ಬಲಪಡಿಸುತ್ತೆ. ಹೇಗೆ ಬಲಪಡಿಸುತ್ತೆ? ದೇವರ ವಾಕ್ಯ ಹೇಳುತ್ತದೆ. 89ನೇ ಕೀರ್ತನೆ 13ನೇ ವಾಕ್ಯ. 89:13. ನಿನ್ನ ಭುಜವು ಮಹಾಬಲವುಳ್ಳದ್ದು, ನಿನ್ನ ಹಸ್ತವು ಶಕ್ತಿ ಉಳ್ಳದ್ದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ನಿನ್ನನ್ನು ನಡೆಸುವ ಕೈ ಯಾವುದು ಗೊತ್ತಾ? ಅದು ಮಹತ್ತನ್ನ ಮಾಡುವ ಕೈ, ಅದ್ಭುತ ಮಾಡುವ ಕೈ. ನಿನ್ನನ್ನು ಕಾಯುವಂತ ಭುಜ ಇದೆಯಲ್ಲ, ನಿನ್ನನ್ನು ಬಲಪಡಿಸುವ ಭುಜ ಇದೆಯಲ್ಲ, ಅದು ವೀಕ್ ಆಗಿರೋದಲ್ಲ, ಬಲಹೀನವಾಗಿರೋದಲ್ಲ, ಅದು ಪರಾಕ್ರಮವನ್ನು ಸಾಧಿಸುವಂಥದ್ದು. ಇವತ್ತು ಹಗಲೊತ್ತಿನಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮಗಳೇ ನೀನು ನಂಬಿಗಸ್ತಳಾಗಿದ್ರೆ, ಮಗನೇ ನೀನು ನಂಬಿಗಸ್ತನಾಗಿದ್ರೆ, ಈ ಆನಂದ ತೈಲ, ಈ ಅಭಿಷೇಕ ತೈಲ, ಈ ಅಭಿಷೇಕ ನಿನ್ನ ಮೇಲೆ ಬಂದ್ರೆ ನಿನ್ನನ್ನ ದೇವರು ಸ್ಥಿರಪಡಿಸ್ತಾನೆ. ಅತ್ತ ಇತ್ತ ನೀನು ಅಲ್ಲಾಡೋದಿಲ್ಲ, ಗಲಿಬಿಲಿಗೊಳ್ಳೋದಿಲ್ಲ, ನಾಳೆ ಏನು ಎಂದು ನೀನು ಚಿಂತೆ ಮಾಡೋದಿಲ್ಲ. ದೇವರು ನಿನ್ನನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ, ಸ್ಥಿರಪಡಿಸ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ವಾಕ್ಯ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ನನ್ನ ಜನರಿಗೋಸ್ಕರ ನನ್ನ ಕೈಯನ್ನು ಚಾಚಿದ್ದೇನೆ. ಸ್ತೋತ್ರ ಬರಲಿಲ್ಲ. ಯಾರಿಗೋಸ್ಕರ? 105ನೇ ಕೀರ್ತನೆ 15ನೇ ವಾಕ್ಯ ಹೇಳುತ್ತದೆ, ನನ್ನ ಅಭಿಷಕ್ತನನ್ನ ನೀವು ಮುಟ್ಟಬಾರದು. ಹೋದ್ರಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು. ನಾನು ಅಭಿಷೇಕಿಸಿದವರನ್ನ ಮುಟ್ಟಬಾರದು. ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು. ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು. ಇದು ದೇವರ ಮಾತು. ದೇವರ ವಾಕ್ಯ ಹೇಳುತ್ತೆ, ನನ್ನ ಅಭಿಷಕ್ತರನ್ನ ಮುಟ್ಟಬಾರದು. ಹಂಗಂದ್ರೆ ಇದರ ಒಳಗಡೆ ಇರುವಂತ ದೇವ ಮಕ್ಕಳ ತಲೆ ಮೇಲೆ ದೇವರು ಅಭಿಷೇಕದ ತೈಲವನ್ನ ಸುರಿಸುವಾಗ ಈ ಲೋಕದ ಸಕಲ ಶಕ್ತಿಗೂ ಒಂದು ಸಂದೇಶವನ್ನ ರವಾನೆ ಮಾಡ್ತಾನೆ, ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಅವಳು ನನ್ನ ಮಗಳು, ಅವನು ನನ್ನ ಮಗ, ಆ ಕುಟುಂಬ ನನಗುಳ್ಳದು, ಅವರ ಮೇಲೆ ನನ್ನ ಅಭಿಷೇಕ ತೈಲ ಇರೋದ್ರಿಂದ ಏ ದುಷ್ಟ ಶಕ್ತಿಗಳೇ ಮುಟ್ಟೋದಕ್ಕೆ ಅನುಮತಿ ಇಲ್ಲ, ಮುಟ್ಟೋದಕ್ಕೆ ಅನುಮತಿ ಇಲ್ಲ. ಯಾರಾದ್ರೂ ನಂಬೋವರಿದ್ದೀರಾ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಪ್ರೈಸ್ ಗಾಡ್. Hallelujah. Hallelujah. Do not touch my anointed ones. ನನ್ನ ಅಭಿಷಕ್ತರನ್ನು ನೀನು ಮುಟ್ಟಬೇಡ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಅಭಿಷಕ್ತರನ್ನ ಮುಟ್ಟಬಾರದು. ಅಲ್ಲೆಲೂಯ, ಹಾಲೆಲೂಯ. ಇನ್ನೊಂದ್ಸತಿ ಕೈ ಕೊಟ್ಟು ಹೇಳ್ರಿ, ಆ ಅಭಿಷಕ್ತರು ನೀವಾಗಿದ್ದೀರಾ, ಆ ಅಭಿಷಕ್ತರು ನೀವಾಗಿದ್ದೀರಾ. ಈಗ ಗಟ್ಟಿಯಾಗಿ ಹೇಳ್ರಿ, ಆ ಅಭಿಷಕ್ತನು ನಾನಾಗಿದ್ದೇನೆ, ಆ ಅಭಿಷಕ್ತಳು ನಾನಾಗಿದ್ದೇನೆ. ಒಂದು ಶತ್ರು ಮುಟ್ಟೋದಕ್ಕೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ ಈ ತಿಂಗಳು, ಯೇಸುವಿನ ನಾಮದಲ್ಲಿ. I will establish. ನಾನು ನನ್ನ ಜನರನ್ನ ಸ್ಥಿರಪಡಿಸ್ತೀನಿ. ದೇವರು ಒಂದು ಸತಿ ಸ್ಥಿರಪಡಿಸ್ಬಿಟ್ರೆ ಯಾವ ಶತ್ರು ತಿಪ್ಪಲಾಗ ಹಾಕಿದ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ, ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಕೆಲವರಿಗೆ ಇದರ ಬೆಲೆ ಗೊತ್ತಿಲ್ಲ, ಈ ಅಭಿಷೇಕದ ಬೆಲೆ ಗೊತ್ತಿಲ್ಲ.
ಅವರು ಚಿಂತೆ ಮಾಡ್ತಾರೆ, 2 ಅನ್ಯ ಭಾಷೆಗಳನ್ನು 2 ವಾಣಿಗಳನ್ನು ಹಾಡಿ ಹೋಗದೆ ಅಭಿಷೇಕ ಎಂದು. ಅಲ್ರಿ, ಈ ಅಭಿಷೇಕ ಒಬ್ಬನ ಮೇಲೆ ಬಂದರೆ ಅವನ ಮೇಲೆ ದೇವರು ಇರ್ತಾನೆ, ದೇವರ ಆತ್ಮನೇ ಇರ್ತಾನೆ. ಈ ಅಭಿಷೇಕ ಬರುವಾಗ 10 ಜನ ಕಾಣ್ತಾರೆ, ಅದರ ಹೋಗೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಸಂಸೋನನ ಮೇಲೆ ಆತ್ಮನು ಬಂದಾಗ ಅವನು ಸಿಂಹದ ಬಾಯನ್ನು ರೀತಾ ಇದ್ದಾನೆ. ಹಾಲೆಲೂಯ. ಅವನು ಫಿಲಿಷ್ಟಿಯ ಸೈನ್ಯವನ್ನ ಒಂದು ಹಸೆ ಕತ್ತೆಯ ದವಡೆಯ ಎಲುಬಿನಿಂದ 1000 ಗಟ್ಟಲೆ ರಾಶಿಯಾಗಿ ಕೊಲ್ಲುತ್ತಾ ಇದ್ದಾನೆ. ಅಲ್ಲಲ್ಲಿ ಆ ಪಟ್ಟಣದ ಹೆಬ್ಬಾಗಿಲನ್ನ ಹೆಗಲ ಮೇಲೆ ಹೊತ್ಕೊಳ್ತಾ ಇದ್ದಾನೆ. ಹಾಲೆಲೂಯ. ಅಭಿಷೇಕ ಬಂದ್ರೆ ನೀನು ವ್ಯಕ್ತಿ ಮಾರ್ಪಾಡಾಗ್ಬಿಡ್ತೀಯ. ಆದ್ರೆ ನೀನು ದೇವರ ಕೃಪೆಯನ್ನ ಕಳ್ಕೊಂಡ್ರೆ, ಅಭಿಷೇಕ ಹೋದ್ರೆ ನಿನಗೆ ಗೊತ್ತೇ ಆಗೋದೇ ಇಲ್ಲ. ಸಂಸೋನನಿಂದ ಆತ್ಮನು ಇಳಿದು ಹೋದಾಗ ಅವನಿಗೆ ಗೊತ್ತೇ ಆಗಲಿಲ್ಲ. ಇದರ ಒಳಗಡೆ ಇರುವ ದೇವ ಜನ ಅರ್ಥ ಮಾಡಿಕೊಳ್ಬೇಕು. ದೇವರು ನಿನ್ನನ್ನು ಸ್ಥಿರಪಡಿಸಿರೋದಾದ್ರೆ ಒಂದು ಶತ್ರು ಮುಟ್ಟಕ್ಕಾಗಲ್ಲ. ಆದ್ರೆ ಈ ಅಭಿಷೇಕ ನೀನಾಗಿ ನೀನು ನಾಶ ಮಾಡಿಕೊಳ್ಳಬಾರದು. ಅಭಿಷೇಕ ಬಂದ್ರೆ ನೀನು ಒಂದು ವ್ಯತ್ಯಾಸಕರವಾದ ವ್ಯಕ್ತಿ. ಯು ವಿಲ್ ಬಿ ಎ ಚೇಂಜ್ಡ್ ಪರ್ಸನ್. ನಿನ್ನ ಮಾತಿನಲ್ಲಿ, ನಿನ್ನ ನಡತೆಯಲ್ಲಿ, ನಿನ್ನ ಚಿಂತೆಯಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಏನೋ ವ್ಯತ್ಯಾಸ. ಹಲ್ಲೆಲೂಯ. ಎಲ್ಲರೂ ಕೇಳ್ತಾರೆ, ಮುಂಚೆ ಇದ್ದಂಗೆ ಅಲ್ವಲ್ಲ, ಹಳೆ ವ್ಯಕ್ತಿ ಅಲ್ವಲ್ಲ, ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ. ಅವಾಗ ಅವರ ಹತ್ರ ನೀನು ಹೇಳಬೇಕು, ನನ್ನ ದೇವರು ನನ್ನನ್ನು ತನ್ನ ತೈಲದಿಂದ ಅಭಿಷೇಕ ಮಾಡಿ ತನ್ನ ಹಸ್ತದಿಂದ ನನ್ನನ್ನು ಸ್ಥಿರಪಡಿಸಿ ತನ್ನ ಕೈಯಿಂದ ನನ್ನನ್ನು ಬಲಪಡಿಸ್ತಾ ಇದ್ದಾನೆ. ಮುಂಚೆ ಆಲೋಚನೆ ಇರಲಿಲ್ಲ, ಆದ್ರೆ ಈಗ ಆಲೋಚನೆ ಇದೆ. ಮುಂಚೆ ಮಾರ್ಗ ಹೋಗ್ಬೇಕು ಗೊತ್ತಿರಲಿಲ್ಲ, ಆದ್ರೆ ಈಗ ಮಾರ್ಗ ಹೇಳೋದಕ್ಕೆ ಒಬ್ಬ ಪರಿಶುದ್ಧಾತ್ಮನ ಜೊತೆಯಲ್ಲೇ ಇದ್ದಾನೆ. ಅಂತವ್ರು ಯಾರಾದ್ರೂ ನಂಬೋರು ಇರೋದಾದ್ರೆ ಒಂದು ಗಟ್ಟಿಯಾಗಿ ಸ್ತೋತ್ರ ಹೇಳ್ರೆ. ಐ ವಿಲ್ ಎಸ್ಟಾಬ್ಲಿಷ್. ನಂಬರ್ 1, ದೇವರ ಅಭಿಷಕ್ತರನ್ನ ದೇವರು ಸ್ಥಿರಪಡಿಸ್ತಾನೆ. ನಂಬರ್ 2, 22ನೇ ವಾಕ್ಯ. ವೈರಿಯ ಕುತಂತ್ರವು ಅವನಲ್ಲಿ ಸಾಗದು. ವೈರಿಯ ಕುತಂತ್ರವು ಅವನಲ್ಲಿ ಸಾಗದು. ಆಮೇಲೆ ಯಾವ ಕೆಡುಕನು ಅವನನ್ನು ಕುಗ್ಗಿಸಲಾರನು. ಯಾವ ಕೆಡುಕನು ಅವನನ್ನು ಕುಗ್ಗಿಸಲಾರನು. ಒಂದು ಸೈತಾನನು ನಿನ್ನನ್ನು ಕುಗ್ಸಕ್ಕಾಗಲ್ಲ, ನಿನ್ನ ಕುಟುಂಬವನ್ನು ಕುಗ್ಸಕ್ಕಾಗಲ್ಲ, ನಿನ್ನ ಬಿಸ್ನೆಸ್ ಅನ್ನ ಕುಗ್ಸಕ್ಕಾಗೋದಿಲ್ಲ. ಯಾರಾದ್ರೂ ನಂಬಿಕೆ ಉಳ್ಳವರು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ನನ್ನನ್ನು ಯಾವ ಶತ್ರು ಕುಗ್ಗಿಸಕ್ಕಾಗೋದಿಲ್ಲ, ಒಂದು ಸೈತಾನ ನನ್ನನ್ನು ಕುಗ್ಗಿಸಕ್ಕಾಗೋದಿಲ್ಲ. ಕಾರಣ ಈ ಅಭಿಷೇಕ ತೈಲ ನನ್ನ ತಲೆ ಮೇಲೆ ಸುರಿಯಲ್ಪಟ್ರೆ ನಾನು ಕೆಳಗಿನವನಲ್ಲ. ನಾನು ದಿನ ಹೀಗೆ ನಾನು ಮೇಲಕ್ಕೆ ಏರ್ತಾ ಇರುತ್ತೇನೆ. ಶತ್ರು ನನ್ನನ್ನು ಕುಗ್ಗಿಸೋದಕ್ಕೆ ನೋಡ್ತಾನೆ, ಆದ್ರೆ ನಾನು ಕುಗ್ಗಿ ಹೋಗೋನಲ್ಲ. ದೇವರ ವಾಕ್ಯ ಹೇಳ್ತದೆ, ಈ ಅಭಿಷೇಕ ಬಂದ್ರೆ ಎಲ್ಲಾ ನೊಗಗಳನ್ನು ಮುರಿತೀಯ. ಯೆಶಾಯನ ಬರೆದ ಪ್ರವಚನ ಗ್ರಂಥ 10:27 ಹೇಳುತ್ತದೆ, ಪುಷ್ಟಿಯ ನಿಮಿತ್ತ ನೊಗಗಳು ಮುರಿಯಲ್ಪಡುತ್ತದೆ. Because of the anointing, yoke shall be destroyed. Every yoke. ಸೈತಾನನ ಇದುವರೆಗೂ ನಿನ್ನ ಮೇಲೋ ನಿನ್ನ ಕುಟುಂಬದ ಮೇಲೋ ಇಟ್ಟಿರುವಂತ ಎಲ್ಲಾ ವಿಧವಾದ ನೀನು ಉದ್ಧಾರವಾಗದೆ ಅಂತೆ, ನೀನು ಏಳಿಗೆ ಕಾಣದೇ ಇರಂತೆ, ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಕಾಣದಂತೆ, ಸಮಾಧಾನ ಕಾಣದಂತೆ, ಸಂತೋಷ ಕಾಣದಂತೆ, ಶತ್ರು ನೀನ್ ತಲೆ ಎತ್ತದಂತೆ ನಿನ್ನ ಭುಜಕ್ಕೆ ನಿನ್ನ ಹೆಗಲಿಗೆ ಒಂದು ನೊಗ ಇಟ್ಟಿದ್ದ. ಆದ್ರೆ ಈ ನೊಗ ನಿನ್ನ ಅಭಿಷೇಕ ಒಂದವರೆಗೂ ಈ ನೊಗ ಇತ್ತು. ಆದ್ರೆ ಅಭಿಷೇಕ ಒಂದದ ಮೇಲೆ ಆ ನೊಗ ಪುಡಿ ಆಗೋಯ್ತು. ಆ ನೊಗ ಪುಡಿ ಆಗೋಯ್ತು. ಏನ್ ಕಾರಣ? ಈ ಅಭಿಷೇಕ ನೊಗವನ್ನ ಮುರಿಯಲ್ಪಡುತ್ತದೆ. ಆಮೇಲೆ ಸೈಟನ್ ಕೆನಾಟ್ ಬೈಂಡ್ ಯು. ಸೈತಾನನು ನಿನ್ನನ್ನು ಬೆಂದಿಸಕ್ಕಾಗಲ್ಲ. ಸ್ತೋತ್ರ ಬರಲಿಲ್ಲ. ಮತ್ತೊಮ್ಮೆ ಆ ವಾಕ್ಯ ಓದ್ರಿ. ವೈರಿಯ ಕುತಂತ್ರವು ಅವನಲ್ಲಿ ಸಾಗದು. ಯಾರಲ್ಲಿ ಸಾಗದು? ಇವತ್ತು ಗಟ್ಟಿಯಾಗಿ ಹೇಳ್ರಿ, ಯಾವ ವೈರಿ ಆಗ್ಲಿ, ಕಣ್ಣಿಗೆ ಕಾಣೋ ವೈರಿ, ಕಾಣದೇ ಇರೋ ವೈರಿ, ಯಾವ ಕುತಂತ್ರವು ನನಗೆ ಅವನ ಬೇಳೆ ನನ್ನಲ್ಲಿ ಬೇಯೋದಿಲ್ಲ. ಕೆಲವರು ಕುಳಿತಿರೋದು ನೋಡಿದ್ರೆ
ಏನೋ ಪಾಸ್ಟ್ರೆ ನಂಬಿಕೆ ಬರ್ತಾ ಇಲ್ಲ. ಹಾಲೆಲೂಯಾ. ನಂಬಿಕೆ ಬರದೇ ಇರೋರಿಗೆಲ್ಲ ಉಳ್ಳ ಆಲೋಚನೆ ಅಲ್ಲ. ಇದರ ಒಳಗಡೆ ಆಳವಾಗಿ ನಂಬುವ ಒಂದು ಗುಂಪಿನ ಜನ ಇದ್ದಾರೆ. ಅವರು ಹೇಳ್ತಾರೆ, ಸೈತಾನನ ಬೇಳೆ ನನ್ನಲ್ಲಿ ಬೇಯೋದಿಲ್ಲ, ಅವನ ಕುತಂತ್ರ ನನ್ನಲ್ಲಿ ಫಲಿಸೋದಿಲ್ಲ. ನಿನಗೆ ವಿರುದ್ಧವಾಗಿ ಸಂಕಲ್ಪಿಸುವ ಯಾವ ಆಯುಧವು ಫಲಿಸಲಾರದು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ಒಂದು ಮಾಟವೋ ಮಂತ್ರವೋ ಪೂಜೆಯೋ ಕರ್ಮವೋ ಹೋಮವೋ ಯಜ್ಞವೋ ನಿನಗೆ ವಿರುದ್ಧ ಮಾಡುವ ಶಾಪದ ಮಾತುಗಳು, ವಿರೋಧ ಪ್ರಾರ್ಥನೆಯೋ ಯಾವುದು, ವೈರ್ಯ ಕುತಂತ್ರ ಯಾವುದು ನಿನಗಾಗಲಿ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಲಿ ಅದು ಫಲಿಸೋದಿಲ್ಲ. ಕಾರಣ ಫಲಿಸೋದಿಲ್ಲ. ಏನಾದ್ರೂ ಬಂದ್ರೆ ಈ ಎಣ್ಣೆ ಇದೆಯಲ್ಲ, ಈ ಎಣ್ಣೆ ಮೇಲೆ ಬೀಳುತ್ತೆ. ಎಣ್ಣೆ ಮೇಲೆ ಬೀಳ್ತಿದ್ದಂಗೆ ಅದು ಜಾರಿ ಹೋಗ್ಬಿಡುತ್ತೆ. ಸ್ತೋತ್ರ. ನೆಲದ ಮೇಲೆ ಎಣ್ಣೆ ಹುಯ್ಯಿರಿ, ಅದ್ರ ಮೇಲೆ ತಗೊಂಬಂದು ಕೊಡ ನೀರು ಹುಯ್ಯಿರಿ. ಸ್ತೋತ್ರ. ಅದು ಜಾರು ಓಡೋಗುತ್ತೆ. ಹಲ್ಲೆಲೂಯಾ. ಈ ಅಭಿಷೇಕ ತೈಲದ ಗುರುತು ನಿನ್ನ ಮೇಲೆ ಇದ್ರೆ, ಈ ಅಭಿಷೇಕ ತೈಲ ನಿನ್ನ ಮೇಲಿದ್ರೆ ಶತ್ರುವಿನ ಕುತಂತ್ರಗಳು ಒಂದು ಫಲಿಸೋದಿಲ್ಲ. ನಂಬೋರು ಯಾರಾದ್ರೂ ಇದ್ದೀರಾ? ಕಳೆದ ತಿಂಗಳವರೆಗೂ, ಕಳೆದ ವರ್ಷದವರೆಗೂ, ಕಳೆದ ದಿವಸದವರೆಗೂ ಏನ್ ಸಂಭವಿಸುತ್ತೋ ಅದೆಲ್ಲ ನನಗೆ ವಿಷಯ. ಈ ವರ್ಷ, ಈ ತಿಂಗಳು, ಈ ಮೇ ತಿಂಗಳ 1ನೇ ತಾರೀಕು ದೇವರು ಕೊಟ್ಟಿರುವ ಆಲೋಚನೆ ಪ್ರಕಾರ ವೈರ್ಯ ಕುತಂತ್ರಗಳು ಫಲಿಸೋದಿಲ್ಲ. ದೇವರು ನನ್ನನ್ನು ಎಸ್ಟಾಬ್ಲಿಷ್ ಮಾಡಿದಾನೆ. ಸ್ತೋತ್ರ. 2 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ 9 ಮತ್ತು 10ನೇ ವಚನ. ಬುಕ್ ಆಫ್ 2 Samuel chapter 7 verse 9 and 10. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು. ಅಭಿಷೇಕ ಉಳ್ಳವನ ಎಲ್ಲಾದ್ರೂ ಹೋದ್ರೆ ಅವನ್ ನೋಡೋದು, ಶತ್ರು ನೋಡೋದು ಇವನು ಒಂಟಿ ಆಗಿದ್ದಾನೆ, ಹೊಡೆದಾಕ್ಬಿಡ್ಬೋದು ಅಂತ. ಆದ್ರೆ ನನ್ನ ದೇವ್ರು ಹೇಳ್ತಾನೆ, ನೀನು ಒಂಟಿ ಅಲ್ಲ ಮಗನೇ, ಒಂಟಿ ಅಲ್ಲ ಮಗಳೇ, ನೀನು ಹೋಗಿದ ಕಡೆಯಲ್ಲೆಲ್ಲ ನಾನು ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನ ಕುಟುಂಬದ ಸಂಗಡ ಇದ್ದೇನೆ. ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸೇವೆಯ ಸಂಗಡ ಇದ್ದೇನೆ. ನಿನ್ನ ಸಭೆಯ ಸಂಗಡ ಇದ್ದೇನೆ. ನಿನ್ನ ಕುಟುಂಬದ ಸಂಗಡ ಇದ್ದೇನೆ. ನಿನ್ನ ಬಿಸ್ನೆಸ್ನ ಸಂಗಡ ಇದ್ದೇನೆ. ನಿನ್ನ ಕೆಲಸದ ಸಂಗಡ ಇದ್ದೇನೆ. ನೀನು ಹೋಗುವ ಮಂಡಳದಲ್ಲಿ, ಎಲ್ಲ ಮಂಡಳದಲ್ಲೂ ನಾನು ನಿನ್ನ ಸಂಗಡವಾಗೇ ಇದ್ದೇನೆ. ಆಮೇಲೆ ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿ ಬಿಟ್ಟೆನು. ಪ್ರೈಸ್ ಗಾಡ್. ಇವತ್ತಿದ್ರ ಒಳಗಡೆ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ಎದುರುಗಡೆ ನಿನಗೆ ವಿರುದ್ಧವಾಗಿ ಶತ್ರು ಇಲ್ಲ ಅಂತ ಎಲ್ಲ, ನಿನಗೆ ವಿರುದ್ಧವಾಗಿ ಅನೇಕ ಶತ್ರುಗಳು ಎದ್ದು ಬಂದರು, ಅನೇಕ ದುಷ್ಟ ಶಕ್ತಿಗಳು ಎದ್ದು ಬಂದವು. ಆದ್ರೆ ಅವರನ್ನೆಲ್ಲ ನಿನ್ನ ಎದುರುಗಡೆನೆ ಅವರನ್ನೆಲ್ಲ ಹತ ಮಾಡಿದೆ, ಅವರನ್ನೆಲ್ಲ ನಾಶ ಮಾಡಿದೆ, ಅವರನ್ನೆಲ್ಲ ಡಿಸ್ಟ್ರಾಯ್ ಮಾಡಿದೆ. ಎದಕ್ಕೋಸ್ಕರ? ನಾನು ನಿನ್ನನ್ನ ನನ್ನ ಆತ್ಮನ ಅಭಿಷೇಕದಿಂದ ತುಂಬಿಸಿರೋದ್ರಿಂದ. ಹಲ್ಲೆಲೂಯಾ. ಮುಂದಕ್ಕೆ ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ಪ್ರೈಸ್ ಗಾಡ್. ನಾನು ಅದನ್ನು ನಂಬುತ್ತೇನೆ. ನನ್ನ ಮೇಲೆ ಇರೋಂಥ ಅಭಿಷೇಕ ತೈಲ ಒಂದು ಪಕ್ಷ ಮನೆಯವರು ರೆಕಗ್ನೈಸ್ ಮಾಡಿಲ್ಲ ಆದರೂ, ಊರಿನವ್ರು ರೆಕಗ್ನೈಸ್ ಮಾಡಿಲ್ಲ ಆದರೂ, ಲೋಕದವರು ಯಾರು ರೆಕಗ್ನೈಸ್ ಮಾಡಲಿಲ್ಲ ಆದರೂ, ನನಗೊಂದು ಗೊತ್ತು, ಲೋಕದಲ್ಲಿರುವ ಮಹಾಪುರುಷರ ಸಂಗಡ ಅವರ ಹೆಸರುಗಳನ್ನು ಯಾವ ರೀತಿ ಮೇಲಕ್ಕೆ ತಂದನೋ ಅದೇ ರೀತಿ ದೇವರು ನನ್ನ ಹೆಸರನ್ನ ಮೇಲಕ್ಕೆ. ನಂಬೋರು ಯಾರಾದ್ರೂ ಇದ್ದೀರಾ? ನೀನಿವತ್ತು ಯಾರಿಗೂ ಅರಿಯದೇ ಇರೋ ವ್ಯಕ್ತಿ, ಆದ್ರೆ ದೇವರ ಆತ್ಮನ ಅಭಿಷೇಕ ಬಂದ್ರೆ ಲೋಕವನ್ನ ಹಲ್ಲ ಕಲ್ಲೋಲ ಮಾಡುವವರು ಇಲ್ಲೂ ಬಂದ್ರ ಎಂದು ಕೇಳತಕ್ಕಂತೆ ಕೇವಲ ಮೀನು ಹಿಡಿಯುತ್ತಿದ್ದ ಬೆಸ್ತರ ಮೂಲಕ ಲೋಕವನ್ನ ಹಲ್ಲ ಕಲ್ಲೋಲ ಮಾಡೋದಕ್ಕೆ ದೇವರು ಉಪಯೋಗಿಸಿರೋದಾದ್ರೆ, ಹಾಗಾದ್ರೆ ಅದೇ ಅಭಿಷೇಕ ತೈಲ ನಿನ್ನ ಮೇಲೆ ಬಂದ್ರೆ ಲೋಕದಲ್ಲಿರುವ ಮಹಾಪುರುಷರ ಹೆಸರಿನ ಸಂಗಡ ನಿನ್ನ ಹೆಸರು ಪ್ರಜ್ವಲಿಸುತ್ತೆ. ಅದನ್ನ ನಾನು ನಂಬುತ್ತೇನೆ. ಇದರ ಒಳಗಡೆ ನಂಬೋರು ಮಾತ್ರ ಆಮೇಲೆ ಹೇಳ್ರಿ.
God will going to honor. Hallelujah. A great name like the name of the great man who are and the earth. ಶ್ರೇಷ್ಠ ಪುರುಷರು ಭೂಮಿಯಲ್ಲಿದ್ದಾರಲ್ಲ ಅವ್ರ ತರ ಆಗ್ಬೇಕು. ಒಮ್ಮೆ ಹಲ್ಲೆಲೂಯಾ ಪೌಲ ಅಂಗಿಚೋ ಹೇಳಿದ್ರಂತೆ, ಪೌಲ ಅಂಗಿಚೋ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ಸ್ವಾಮಿ ಉಪವಾಸ ಪ್ರಾರ್ಥನೆ, ನನ್ನನ್ನು ಬಿಲ್ಲಿಗ್ರಾಮ್ ತರ ಮಾಡು, ನನ್ನನ್ನು ಬಿಲ್ಲಿಗ್ರಾಮ್ ತರ ಮಾಡು. ಅನೇಕ ದಿವಸ ಪ್ರಾರ್ಥನೆ ಮಾಡಿದ್ರು, ಅವನ ಪ್ರಾರ್ಥನೆಗೆ ಉತ್ತರನೇ ಬರಲಿಲ್ವಂತೆ. ಅವನು ಬಹಳ ಕಠಿಣವಾಗಿ ಪ್ರಾರ್ಥನೆ ಮಾಡಿದ. ಒಂದು ದಿನ ದೇವರು ಪ್ರತ್ಯಕ್ಷನಾಗಿ ದೇವರು ಹೀಗೆ ಹೇಳಿದ್ರಂತೆ ಪೌಲ ಅಂಗಿಚೋ ಅವರ ಹತ್ರ, ನನಗೊಬ್ಬ ಬಿಲ್ಲಿಗ್ರಾಮ್ ಆಲ್ರೆಡಿ ಇದ್ದಾನೆ, ನನಗೊಬ್ಬ ಯೋಂಗಿಚ್ಚೋ ಬೇಕಾಗಿದ್ದಾರೆ, ನನಗೊಬ್ಬ ಯೋಂಗಿಚ್ಚೋ ಬೇಕಾಗಿದ್ದಾನೆ. ಬಿಲ್ಲಿಗ್ರಾಮ ಲಕ್ಷಾಂತರ ಜನರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ರೆ, ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಸಭೆಯ ಸದಸ್ಯರನ್ನಾಗಿ ಮಾಡೋದಕ್ಕೆ, ಪ್ರಪಂಚದ ಅತಿ ದೊಡ್ಡ ಸಭೆಯಾಗಿ ಕಟ್ಟೋದಕ್ಕೆ ನಾನು ನಿನ್ನನ್ನು ಹುಡುಕ್ತಾ ಇದ್ದೇನೆ, ನಾನು ನಿನ್ನನ್ನು ಹುಡುಕ್ತಾ ಇದ್ದೇನೆ. ಲೋಕದ ಮಹಾಪುರುಷರ ಹೆಸರಿನ ಹಾಗೆ ದೇವರು ನಿನ್ನ ಹೆಸರನ್ನ ಮೇಲಕ್ಕೆ ತರಲಿಕ್ಕೆ ಹೋಗುತ್ತಾನೆ. ಸೈತಾನನ ಕುತಂತ್ರಗಳು ಯಾವುದು ಫಲಿಸೋದಿಲ್ಲ. ಆ ನಂಬಿಕೆ ಉಳ್ಳವರು ಯಾರಾದರೂ ಶಬ್ದ ತೆಗೆದು ಪ್ರತಿಕರಿಸುವವರು ದೇವರ ನಾಮದಲ್ಲಿ ಪ್ರತಿಕರಿಸ್ರೆ. ಒಂದು ಕುರಿ ಮೇಯಿಸವನನ್ನ ತಗೊಂಡೋಗಿ ಅರಮನೆಯಲ್ಲಿ ಅರಸನಾಗಿ ಮಾಡಿದ ದೇವರು ನಮ್ಮ ದೇವ್ರ. ಕುರುಬ ಬಾಲಕನನ್ನ ಇಸ್ರಾಯೇಲ್ ದೇಶವು ಕಂಡಂತ, ಯಹೂದ ಕುಲ ಕಂಡಂತ ಶ್ರೇಷ್ಠ ಅರಸನಾಗಿ ಮಾರ್ಪಡಿಸಿದು ಈ ಅಭಿಷೇಕ ತೈಲ ಕಣ್ರಿ. ವೈರ್ಯ ಕುತಂತ್ರಗಳು ಫಲಿಸೋದಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ಮೂರನೇದಾಗಿ ವೈರ್ಯ ಕುತಂತ್ರವು ಅವನಲ್ಲಿ ಸಾಗೋದು ಯಾವ ಕೇಡನ್ನು ಅವನನ್ನು ಕುಗ್ಗಿಸಲಾರದು. ಸೈತಾನ್ನ ಕುಗ್ಗಿಸೋದಕ್ಕೆ ನೋಡ್ತಾನೆ. ದೇವರು ನಿಮ್ಮನ್ನು ಮೇಲಕ್ಕೆ ತಂದು ನಿಲ್ಲಿಸಿ ತೋರಿಸ್ತಾನೆ. ಯೋಗ್ಯತೆ ಉಳ್ಳವರನ್ನಲ್ಲ, ಯೋಗ್ಯತೆ ಇಲ್ಲದವರ ಮೇಲೆ ಅಭಿಷೇಕ ಸುರಿದು ದೇವರು ಅವರನ್ನ ಮೇಲಕ್ಕೆ ತರ್ತಾನೆ. ಅವನ ಕುತಂತ್ರ ಫಲಿಸೋದಿಲ್ಲ. ಮೂರನೇದಾಗಿ ಅವನ ವಿರೋಧಿಗಳು ಅವನ ಮುಂದೆಯೇ ಜಜ್ಜಿ ಹಾಕುವೆನು, ಅವನ ದ್ವೇಷಿಗಳು ಹತ ಮಾಡಿ ಬಿಡುವೆನು. ದೇವರ ವಾಕ್ಯ ಹೇಳುತ್ತದೆ, He will going to destroy the enemy before you. ನಿನ್ನ ಮುಂದುಗಡೆ ಎಲ್ಲ ವಿಧವಾದಂಥ ಶತ್ರುವನ್ನ ದೇವರು ಡಿಸ್ಟ್ರಾಯ್ ನಾಶ ಮಾಡಾಕ್ ಬಿಡುತ್ತಾನೆ. ನಂಬೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಎಲ್ಲ ಶತ್ರುಗಳನ್ನ ದೇವರು ನಾಶ ಮಾಡಾಕ್ ಬಿಡ್ತಾನೆ. ನನಗೆ ಬಹಳ ಸಂತೋಷ ಏನಂದ್ರೆ, ಸತ್ಯವೇದ ಗ್ರಂಥದಲ್ಲಿ ವಿಮೋಚನ ಕಾಂಡ ಪುಸ್ತಕ ಬುಕ್ ಆಫ್ ಎಕ್ಸೋಡಸ್ 23ನೇ ಅಧ್ಯಾಯದ 27ನೇ ವಚನ. ನೀವು ಹೋಗುವ ಎಲ್ಲಾ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ, ನಾನು ಜನಗಳ ಮನಸ್ಸಿನ ಎದುರಿಗೆ ಅವರ ಒಳಗಡೆ ಹೆದರಿಕೆಯನ್ನು ಹುಟ್ಟಿಸುವೆನು. ಕಳವಳವನ್ನು ಉಂಟು ಮಾಡಿ, ಅವರ ಒಳಗಡೆ ಕಳವಳ ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನ ಓಡಿ ಹೋಗುವಂತೆ ಮಾಡುವೆನು. ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮನ್ನ ಓಡಿಸೋದಕ್ಕೆ ನೋಡುವವರೆಲ್ಲ ಓಡಿ ಹೋಗುತ್ತಾರೆ. ನೀವು ಸ್ತೋತ್ರ ಹೇಳಲಿಲ್ಲ. ನಿಮ್ಮನ್ನು ವಿರೋಧಿಸುವವರು, ನಿಮ್ಮ ಪ್ರಾಣವನ್ನು ಹೊಂಚು ಹಾಕುವವರು, ಅವರ ನಡುವೆ ಪರಲೋಕದ ದೇವರು ಹೇಳ್ತಾನೆ, ನನ್ನ ಜನರನ್ನ ನಾನು ಎಸ್ಟಾಬ್ಲಿಷ್ ಮಾಡುತ್ತೇನೆ, ಅವರನ್ನು ಸ್ಥಿರಪಡಿಸುತ್ತೇನೆ. ಅವರಿಗೆ ಸೈತಾನನ ಕುತಂತ್ರಗಳು ಫಲಿಸೋದಿಲ್ಲ. ಅವರ ಮುಂದೆ ಒಂದು ಶತ್ರು ನಿಲ್ಲದಂತೆ ಅವರ ಒಳಗಡೆ ಹೆದರಿಕೆಯನ್ನು ಹುಟ್ಟಿಸ್ತೇನೆ, ಅವರ ಒಳಗಡೆ ಕಳವಳವನ್ನು ಹುಟ್ಟಿಸ್ತೇನೆ. ಅವರು ನಿನ್ನ ಮುಂದೆ ನಿಲ್ಲೋದಿಲ್ಲ. ನಿನ್ನನ್ನ ಓಡಿಸೋದಕ್ಕೆ ಬಂದವರು ಅವರೇ ಓಡಿ ಹೋಗುತ್ತಾರೆ. ಈ ಸಭೆ ಅನುಭವದಿಂದ ಅದನ್ನೇ ಹೇಳುತ್ತೆ. ಈ ಪಟ್ಟಣದಲ್ಲೇ ಉಳಿಸೋದಿಲ್ಲ, ಇಲ್ಲಿ ನಿಲ್ಲಿಸೋದಿಲ್ಲ ಎಂದು ವಾದಿಸಿದಾಗ ನನ್ನ ದೇವರು ಹೇಳಿದನು, ಇಲ್ಲೇ ನಾನು ನಿಲ್ಲಿಸ್ತೇನೆ, ಅವರ ಮುಂದೆನೇ ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ಅಲ್ಲೇ ದೇವರು ಎಸ್ಟಾಬ್ಲಿಷ್ ಮಾಡಿದನು. ಆಮೇಲೆ
ದೇವರ ವಾಕ್ಯ ಹೇಳುತ್ತದೆ, ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ, ಚಾಪ್ಟರ್ 7 verse 23. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಹಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವನು. ಕಡೆಗೆ ಇಲ್ಲದಂತೆ ಮಾಡುವೆನು. God will make confusion in the midst of enemy's camp. ಸೈತಾನನ ಪಾಳೆಯದ ಒಳಗಡೆ ಗಲಿಬಿಲಿ ಹುಟ್ಟಿಸ್ಬಿಡ್ತಾನೆ, ಹೆದರಿಕೆ ಹುಟ್ಟಿಸ್ತಾನೆ. ಇಸ್ರಾಯೇಲ್ ಜನರು ನೋಡುವಾಗ, ಅಯ್ಯೋ ಐಗುಪ್ತ ಜನರು ಭಯಂಕರವಾಗಿದ್ದಾರೆ, ಅಯ್ಯೋ ಫಿಲಿಷ್ಟರು ಭಯಂಕರವಾಗಿದ್ದಾರೆ, ಅಯ್ಯೋ ಅಮಾಲೇಕ್ಯರು ಭಯಂಕರ ಅಜಾನುಭಾವಿಗಳಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯ, ಅವರನ್ನ ಕಂಡು ನೀವು ಭಯ ಪಡಬೇಡ್ರಿ, ನಾನೇ ನಿಮ್ಮ ಮುಂದೆ ಹೋಗ್ತೀನಿ. ಹೇಗೆ ಹೋಗ್ತೀನಿ? ದಹಿಸುವ ಅಗ್ನಿಯಾಗಿ, ಕನ್ಸ್ಯೂಮಿಂಗ್ ಫೈರ್ ಆಗಿ ನಾನೇ ಮುಂದೆ ಹೋಗ್ತೀನಿ. ಭಯ ಪಡಬೇಡ. ಐ ವಿಲ್ ಡಿಸ್ಟ್ರಾಯ್ ದ ಎನಿಮಿ. ಹಾಲೆಲೂಯ. ನಿಮ್ಮನ್ನು ದ್ವೇಷ ಮಾಡುವವರು, ನಿಮ್ಮನ್ನು ಹಾಗೆ ಮಾಡುವವರು, ನಿಮ್ಮ ಮುಂದೆಯೇ ವೈರಿಗಳನ್ನು ದೇವರು ಜಡ್ಜಿ ಆಗ್ತಾನೆ. ಯಾರಿಗಿರೋ ಆಲೋಚನೆ ಇದು? ಅಭಿಷೇಕ ಉಳ್ಳವನಿಗಿರೋ ಆಲೋಚನೆ. ನಾಲ್ಕನೇದಾಗಿ 24ನೇ ವಾಕ್ಯ, ಆದರೆ ನನ್ನ ಪ್ರೀತಿ ಸತ್ಯತೆಗಳು ಅವನೊಡನೆ ಇರುವವು. ನನ್ನ ಪ್ರೀತಿ ಸತ್ಯತೆಗಳು ಅವನೊಡನೆ ಇರುವವು. ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು. ನನ್ನ ಸ್ವಂತ ಬಲದಿಂದ ಅಲ್ಲ, ಕೊಂಬು ಅಧಿಕಾರವನ್ನು ತೋರಿಸುತ್ತೆ. ಕೊಂಬು ಅಧಿಕಾರವನ್ನು ತೋರಿಸುತ್ತೆ. ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ದೇವರ ನಾಮ ಕರೆಯುವಂಥ ನಿನ್ನನ್ನು ಒಂದು ಕಾಲದಲ್ಲೂ ದೇವರ ಕೆಳಗಿನವನಾಗಿ ಮಾಡೋದಿಲ್ಲ. ನೀತಿವಂತನ ಮಕ್ಕಳು ಆಹಾರಕ್ಕಾಗಿ ಭಿಕ್ಷೆ ಬೇಡೋದನ್ನು ಇದುವರೆಗೂ ಕಂಡಿಲ್ಲ, ಕಾಣೋದು ಇಲ್ಲ. ಶತ್ರುವಿನ ಕೊಂಬು ದೇವರು ಮುರಿತಾನೆ, ನಿನ್ನ ಕೊಂಬನ್ನ ದೇವರ ಮೇಲೆ ಕೆತ್ತುತ್ತಾನೆ. ದೇವರ ವಾಕ್ಯ 75ನೇ ಕೀರ್ತನೆ 10ನೇ ವಾಕ್ಯ ಹೇಳ್ತದೆ, ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುತ್ತಾನೆ. ಹಲ್ಲೆಲೂಯ. ಆದರೆ ತನ್ನ ಭಕ್ತರ ಕೊಂಬುಗಳನ್ನು ಎತ್ತಲ್ಪಡುವನು. ಎಷ್ಟು ಜನ ನಂಬುತ್ತೀರಾ? ನೀನೊಂದು ಭಕ್ತನಾಗಿದ್ರೆ ಗಟ್ಟಿಯಾಗೊಂದು ಸ್ತೋತ್ರ ಹೇಳು. ನಿನ್ನ ಮೇಲೆ ಅಭಿಷೇಕ ತೈಲ ಇದ್ರೆ ನಿನ್ ಕೊಂಬು ಕೆಳಗಡೆ ಮುರಿದು ಹೋಗೋದಿಲ್ಲ. ಕೊಂಬು ಅಥಾರಿಟಿ, ಅಧಿಕಾರವನ್ನು ತೋರಿಸುತ್ತೆ. ಅದರ ಅರ್ಥ, ನಿನ್ನ ವಿರೋಧಿಗಳು, ದುಷ್ಟರು, ನಿನ್ನನ್ನು ನಾಶ ಮಾಡೋಕ್ಕೆ ನೋಡಿದವರು ದಿನ 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 ಅವರ ಕೊಂಬುಗಳನ್ನೆಲ್ಲ ದೇವರು ಮುರಿತಾ ಬರ್ತಾನೆ. ಅವರ ಬಲ ಮುರಿತಾನೆ, ಅವರ ತೋಳ್ಬಲ ಮುರಿತಾನೆ, ಅವರ ಹಣಬಲ ಮುರಿತಾನೆ, ಅವರ ಜನಬಲ ಮುರಿತಾನೆ. ಎಲ್ಲವನ್ನ ಮುರಿದು ಅವನು ನಿನ್ನ ಮುಂದೆ ಅವನ ಕೊಂಬು ಒಡೆದು ಮುರಿದು ಹಾಕಿ ನಿಲ್ಲಿಸುವಾಗ, ಇದರ ಒಳಗಡೆ ಅಭಿಷಕ್ತರಾಗಿರುವ ಆನಂದ ತೈಲದಿಂದ, ಅಭಿಷೇಕ ತೈಲದಿಂದ ಅಭಿಷೇಕ ಮಾಡಿದ ದೇವ ಜನರಿಗೆ ಈ ತಿಂಗಳು ದೇವರು ಹೇಳ್ತಾ ಇದ್ದಾನೆ, ನೀನು ಕೆಳಗೆ ಹೋಗೋದಿಲ್ಲ, ನಿನ್ನ ಆಫೀಸ್ನಲ್ಲಿ ನೀನು ಕೆಳಗಡೆ ಹೋಗೋದಿಲ್ಲ, ನಿನ್ನ ಬಿಸ್ನೆಸ್ನಲ್ಲಿ ನೀನು ಕೆಳಗಡೆ ಹೋಗೋದಿಲ್ಲ, ನಿನ್ನ ಆತ್ಮಿಕ ಜೀವನದಲ್ಲಿ ನೀನು ಕೆಳಗಡೆ ಹೋಗೋದಿಲ್ಲ. ನಿನ್ನ ಕೊಂಬು ಮೇಲೆ ಕೆತ್ತಲ್ಪಡುತ್ತೆ. ಯಾರೋ ಹೇಳ್ತಾ ಇದ್ದಾರೆ, ಪಾಸ್ಟರ್ ನನ್ನನ್ನು ಕುರಿತು ಹೇಳ್ತೀರಾ ಮಾತು? ಹೌದು, ಅಂತವರು ಮಾತ್ರ ಹೇಳ್ರಿ, ಅದು ನನಗಿರೋ ಆಲೋಚನೆ. ಹಲ್ಲೆಲೂಯಾ. ನನ್ನ ಕೊಂಬು ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. 5ನೇದಾಗಿ 25ನೇ ವಾಕ್ಯ, ಸಮುದ್ರದಿಂದ ನದಿಗಳವರೆಗೂ ಅವನ ಹಸ್ತಕ್ಕೆ ಅಧಿಕಾರವನ್ನು ಕೊಡುವೆನು. ಸಮುದ್ರದಿಂದ ನದಿಗಳವರೆಗೂ ಅವನ ಹಸ್ತಕ್ಕೆ ನನ್ನ ಅಧಿಕಾರವನ್ನು ಕೊಡುವೆನು. ಏನದರ ಅರ್ಥ? ಸಮುದ್ರ ದೇಶಗಳನ್ನು ತೋರಿಸುತ್ತೆ, ನದಿಗಳು ಪಟ್ಟಣಗಳನ್ನು, ಸಿಟಿಗಳನ್ನು ತೋರಿಸುತ್ತೆ.
ಎಲ್ಲ ಕಡೆಗಳಲ್ಲೂ ದೇವರು ನಿನಗೊಂದು ಇನ್ಫ್ಲೂಯೆನ್ಸ್ ಮಾಡ್ತಾನೆ. ನಿನ್ನನ್ನು ಕಾಣುವವರು ಏನೋ ಆಕರ್ಷಿತರಾಗ್ತಾರೆ. ಅಧಿಕಾರಿಗಳು, ಅಧಿಪತಿಗಳು. ನಾನು ನಂಬುತ್ತೇನೆ ಕರ್ನಾಟಕದ ಅಲ್ಲಲ್ಲೂ ಸರ್ಕಾರದ ಅಧಿಕಾರಿಗಳಿಂದ ಹಿಡಿದು, ಅಧಿಪತಿಗಳಿಂದ ಹಿಡಿದು, ಮುಖ್ಯಮಂತ್ರಿಗಳಿಂದ ಹಿಡಿದು, ಡೆಲ್ಲಿಯನ್ನು ಆಳುತ್ತಾ ಇರುವ ಕೇಂದ್ರ ಸರ್ಕಾರವನ್ನು ನಡೆಸುವವರಿಂದ ಹಿಡಿದು ಪ್ರತಿಯೊಂದು ಮಂಡಳದಲ್ಲೂ ಇಲ್ಲಿರುವ ದೇವ ಮಕ್ಕಳಿಗೆ ಒಂದು ಕನೆಕ್ಷನ್ ಅನ್ನು ದೇವರು ಕನೆಕ್ಟ್ ಮಾಡ್ತಾನೆ. ಈ ಸಭೆಗೆ ಕನೆಕ್ಟ್ ಮಾಡ್ತಾನೆ, ಅಧಿಕಾರ ಕೊಡ್ತಾನೆ, ಇನ್ಫ್ಲೂಯೆನ್ಸ್ ಮಾಡ್ತಾನೆ. ನೀನು ಸಾಧಾರಣ ವ್ಯಕ್ತಿ ಆಗಿದ್ರು ನೀನು ಅಸಾಮಾನ್ಯ ವ್ಯಕ್ತಿ ಹಾಗೆ ಅವರಿಗೆ ಕಾಣಲ್ಪಡುತ್ತೀಯ. ಸ್ತೋತ್ರ, ಸ್ತೋತ್ರ, ಹಲ್ಲೆಲೂಯ. ಹಾಗಾದ್ರೆ ಈ ಅಭಿಷೇಕಕ್ಕೆ ಪ್ರತ್ಯೇಕತೆ ಇದೆ ಅಲ್ಲ? ಒಂದು, ಅವನು ನಿನ್ನನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಎರಡು, ನಿನ್ನ ವೈರಿಗಳ ಕುತಂತ್ರಗಳು ನಿನಗೆ ಫಲಿಸದಂತೆ ಅವನು ಕಾಪಾಡ್ತಾನೆ. ಮೂರು, ನಿನ್ನ ವಿರೋಧಿಗಳನ್ನು ನಿನ್ನ ಮುಂದೆನೇ ಅವನು ನಾಶ ಮಾಡ್ತಾನೆ. ನಾಲ್ಕು, ನಿನ್ನ ಕೊಂಬನ್ನು ಮೇಲೆ ಕೆತ್ತುತ್ತಾನೆ. ಐದನೇದಾಗಿ ನಿನಗೆ ಅಧಿಕಾರವನ್ನು ಕೊಡುತ್ತಾನೆ. ಎಲ್ಲಿ ಅಧಿಕಾರ? ನಿನಗೆ ಯೋಗ್ಯತೆ ಇಲ್ಲದೇ ಇರುವ ಸ್ಥಾನಗಳಲ್ಲಿ ದೇವರು ಉನ್ನತ ಪದವಿಗಳನ್ನು ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡ್ತಾನೆ. ನೀನು ಯಾರಿಗೂ ಲಂಚ ಕೊಡೋದು ಬೇಡ, ನೀನು ಯಾರಿಗೂ ಮಸ್ಕಾ ಹೊಡೆಯೋದು ಬೇಡ. ದೇವರೇ ನಿನ್ನನ್ನು ಮೇಲೆ ಕೆತ್ಕೊಂಡು ಹೋಗ್ತಾನೆ. 10 ಜನ ನಿನ್ನನ್ನು ಕಾಣುವವರು ಆಕರ್ಷಿತರಾಗತಕ್ಕಂತೆ ದೇವರು ನಿನ್ನ ಕೈಯಲ್ಲಿ ಅಧಿಕಾರ ಕೊಡುತ್ತಾನೆ. ಸಮುದ್ರಗಳಿಂದ ನದಿಗಳವರೆಗೂ ಅವನು ನಿನ್ನನ್ನು ಮಾನಿಸಲಿಕ್ಕೆ ಹೋಗ್ತಾನೆ. ಆರನೇದಾಗಿ 26ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೂ, 28ನೇ ವಾಕ್ಯದಲ್ಲಿ ನನ್ನ ಕೃಪೆಯು ಅವನಲ್ಲಿ ಶಾಶ್ವತವಾಗಿ ಇರುವುದು. Mercy, mercy never leave you. God's favor never leave you. ಸೂತ್ರ ಬರಲಿಲ್ಲ. ನಿನ್ನ ದೇವರು ನಿನ್ನ ಮೇಲೆ ಅಭಿಷೇಕ ಇಟ್ಟ ಮೇಲೆ ಅವನ ಫೇವರ್ ಇದೆಯಲ್ಲ, ದೇವರ ವಾಕ್ಯ ಹೇಳ್ತದೆ, ಅವನು ನನ್ನನ್ನು ಅಭಿಷೇಕ ತೈಲದಿಂದ ನನ್ನ ಪಾತ್ರೆಯನ್ನು ತುಂಬುತ್ತಾನೆ. ಅದು ತುಂಬಿ ಹೊರಸೂಸುತ್ತೆ. ನಾನು ಹೋಗುವ ಸ್ಥಳಗಳಲ್ಲೆಲ್ಲ ಈ ಕೃಪೆ ನನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಈ ಫೇವರ್ ನನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಹಾಲೆಲೂಯ, ಹಾಲೆಲೂಯ. ಆ ಫೇವರ್ ಹೊಂದಿರೋರು ಯಾರಾದರೂ ಇದ್ದೀರಾ? ದೇವರು ನಿಮಗೆ ಆಲೋಚನೆ ಹೇಳ್ತಾ ಇದ್ದಾನೆ. ಈ ಮೇ ತಿಂಗಳಲ್ಲಿ ಆಲೋಚನೆ ಹೇಳ್ತಾ ಇದ್ದಾನೆ, ಮೈ ಮರ್ಸಿ ವಿಲ್ ನೆವರ್ ಲೀವ್ ಯು. ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ನನ್ನ ಫೇವರ್ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಾಲೆಲೂಯಾ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ದೇವರ ಫೇವರ್ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. God will going to establish. Praise God. 7ನೇದಾಗಿ 29ನೇ ವಾಕ್ಯ, ಅವನ ಸಂತಾನವನ್ನು ಯಾವಾಗಲೂ ಉಳಿಸುವೆನು, ಅವನ ಸಿಂಹಾಸನವು ಆಕಾಶವಿರುವವರೆಗೂ ಇರುವುದು. ಪ್ರೈಸ್ ಗಾಡ್. ಅಭಿಷಕ್ತ ದೇವ ಮಕ್ಕಳೇ, ಈ ಅಭಿಷೇಕ ತೈಲ ನಿಮ್ಮ ಮೇಲೆ ಬಂದ್ರೆ ನಿನ್ನನ್ನು ಮಾತ್ರವಲ್ಲ, ನಿನ್ನ ಸಂತಾನವನ್ನ, your children will be blessed. ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. ನಿನ್ನ ತಲೆಮಾರು ಆಶೀರ್ವದಿಸಲ್ಪಡುತ್ತಾರೆ. ಅವರ ಸಿಂಹಾಸನ ಆಕಾಶ ಇರೋವರೆಗೂ. ಅಂದರೆ ದೇವರು ಒಬ್ಬನನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಅವನನ್ನ ಯಾವ ಶತ್ರು ನಾಶ ಮಾಡಕ್ಕಾಗಲ್ಲ. ಅವನ ತಲೆಮಾರುಗಳು ಅದನ್ನು ಸ್ಥಿರಪಡಿಸಿ ಕಾಯೋದಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದಾವೀದನನ್ನು ಅಭಿಷೇಕ ಮಾಡಿದ ದೇವರು ಸೊಲೊಮೋನನಿಗೆ ಹೇಳಿದನು, ನಾನು ಅವನನ್ನು ಅಭಿಷೇಕ ಮಾಡುತ್ತೇನೆ, ಅವನ ಸಿಂಹಾಸನವು ಸ್ಥಿರವಾಗಿರುತ್ತದೆ. ದಾವೀದನ ವಂಶದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನ ಸಿಂಹಾಸನವು ಸ್ಥಿರವಾಗಿದೆ. ಯೇಸು ಕ್ರಿಸ್ತನಲ್ಲಿ ಮರಳಿ ಹುಟ್ಟಿರುವ ನಿನ್ನ ನನ್ನ ಸಿಂಹಾಸನವನ್ನ ದೇವರು ಸ್ಥಿರಪಡಿಸುತ್ತಾನೆ. ಒಂದು ಶತ್ರು ಅದನ್ನು ಕೆಡವಕ್ಕಾಗೋದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ.
ಹಾಗಾದ್ರೆ ಈ ಅಭಿಷೇಕ ಬೇಕು ಎನ್ನುವವರ ಪ್ರಾರ್ಥನೆ ಮಾಡೋಣವೇ? ಪ್ರಾರ್ಥನೆ ಮಾಡೋಣವೇ? ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ನಾನು ನನ್ನ ಹಸ್ತದಿಂದ ನಿನ್ನನ್ನು ಸ್ಥಿರಪಡಿಸಿ ನನ್ನ ಕೈಗಳಿಂದ ನಾನು ನಿನ್ನನ್ನು ಬಲಪಡಿಸುತ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ವೈರಿಯ ಕುತಂತ್ರಗಳು ಹಾಲೆಲೂಯ ಯಾವುದು ಫಲಿಸದಂತೆ ನಾನು ನಿನ್ನನ್ನು ಕಾಪಾಡ್ತೇನೆ. ನಿನ್ನ ವೈರಿಗಳನ್ನು ನಿನ್ನ ಮುಂದೆನೇ ನಾನು ನಾಶ ಮಾಡ್ತೇನೆ. 4, ನಿನ್ನ ಕೊಂಬನ್ನು ನಾನು ಮೇಲೆ ಕೆತ್ತುತ್ತೇನೆ. 5, ನನ್ನ ಫೇವರ್ ನಿನ್ನನ್ನು ಯಾವತ್ತು ಬಿಟ್ಟು ಹೋಗೋದಿಲ್ಲ. 6, ಸಮುದ್ರದಿಂದ ನದಿಗಳವರೆಗೂ ದೇಶಗಳು ಪಟ್ಟಣಗಳು ನಿನ್ನ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಇದೆ. ಅದು ಮಾನಸಿಕವಾದ ಇನ್ಫ್ಲೂಯೆನ್ಸ್ ಅಲ್ಲ, ಮಾನಸಿಕವಾದಂತ ಶಿಫಾರಸ್ ಅಲ್ಲ, ಪರಲೋಕದ ಶಿಫಾರಸ್ಸು ನಿನ್ನ ಮೇಲೆ ಇರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ತಲೆಮಾರುಗಳನ್ನ ನಾನು ಆಶೀರ್ವಾದ ಮಾಡಿ ಸ್ಥಿರಪಡಿಸುತ್ತೇನೆ. ಯಾರಾದ್ರೂ ಆಲೋಚನೆಗೆ ವಿಧಿಯರಾಗೋರು ಇರೋದಾದ್ರೆ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. We are going to pray and bless this month. ನಾವು ಈ ತಿಂಗಳನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತೇವೆ, ಜನರನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತೇವೆ. ನಿನ್ನ ಕೈ ಹಚ್ಚುವ ಕೆಲಸ ಕಾರ್ಯಗಳು ಸಫಲವಾಗಲಿಕ್ಕೆ ಹೋಗುತ್ತೆ. ನೀನು ಹೋಗುವಾಗ ಬರುವಾಗ ನಿನ್ನ ಮುಂದುಗಡೆ ದೂತರನ್ನ ದೇವರು ಕಳಿಸ್ತಾ ಇದ್ದಾನೆ. ಏತಕ್ಕೋಸ್ಕರ? ನಿನಗೆ ವಿರುದ್ಧವಾಗಿ ಕುತಂತ್ರ ಮಾಡುವ ಶಕ್ತಿಗಳು, ಕಣ್ಣಿಗೆ ಕಾಣುವ ಶಕ್ತಿಗಳು, ಕಾಣದೇ ಇರುವ ಶಕ್ತಿಗಳನ್ನ ನಾಶ ಮಾಡಲಿಕ್ಕಾಗಿ ದೇವರ ಆತ್ಮನ ಅಭಿಷೇಕ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. God is going to establish you. Satan cannot bind you. He will going to destroy your all the enemy in front of you. ಇವತ್ತು ನಿನ್ನನ್ನು ದೇವರ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಜನರೇಷನ್ ಟು ಜನರೇಷನ್, ತಲೆಮಾರುಗಳ ಮೇಲೆ ದೇವರ ಅಭಿಷೇಕ ಬರ್ತಾ ಇದೆ, ಇಳಿದು ಬರ್ತಾ ಇದೆ. ನಿನಗೆ ಗೊತ್ತಿಲ್ಲ ಇದರ ಬೆಲೆ. ಒಂದು ಪಕ್ಷ ಇದರ ಬೆಲೆ ನಿನಗೆ ಗೊತ್ತಿಲ್ಲ. ದೇವರು ಕೊಟ್ಟಿರುವ ಸ್ಥಾನ, ಅದರ ಬೆಲೆ ನಿನಗೆ ಗೊತ್ತಿಲ್ಲ. ದೇವರು ಕೊಟ್ಟಿರೋ ತಾಲಂತಿನ ಬೆಲೆ ನಿನಗೆ ಗೊತ್ತಿಲ್ಲ. ದೇವರು ಕೊಟ್ಟಿರುವಂತ ವರದ ಬೆಲೆ ನಿನಗೆ ಗೊತ್ತಿಲ್ಲ. ಈಗ ಪರಿಶುದ್ಧಾತ್ಮ ನಿನ್ನೊಟ್ಟಿಗೆ ವಾದ ಮಾಡ್ತಾ ಇದ್ದಾನೆ. ಡೋಂಟ್ ವೇಸ್ಟ್ ದ ಟೈಮ್. ದಿಸ್ ಇಸ್ ದ ಡೇ ಆಫ್ ಅನಾಯಿಂಟಿಂಗ್. ದಿಸ್ ಇಸ್ ದ ಮಂತ್ ಆಫ್ ಅನಾಯಿಂಟಿಂಗ್. ಇದು ನಿನ್ನ ಅಭಿಷೇಕದ ದಿನ, ಇದು ನಿನ್ನ ಅಭಿಷೇಕದ ತಿಂಗಳು. ಈ ಸಭೆಯ ಮೇಲೆ ದೇವರ ಅಭಿಷೇಕ ಇಳಿದು ಬರುತ್ತಾ ಇದೆ. ಒಂದು ನೂತನ ತಲೆಮಾರನ್ನು ದೇವರು ಎಬ್ಬಿಸ್ತಾ ಇದ್ದಾನೆ. ನಂಬಿಕಸ್ಥರಾಗಿರುವ ತಲೆಮಾರು, ದೇವರ ಇಷ್ಟವನ್ನು ನೆರವೇರಿಸುವ ತಲೆಮಾರು, ದೇವರ ಮನಸ್ಸನ್ನ ಒಪ್ಪುವ ತಲೆಮಾರು, ಅಂತವರನ್ನ ದೇವರು ಹುಡುಕ್ತಾ ಇದ್ದಾನೆ. ದೇವರ ಅಂತವರನ್ನ ಕಂಡು ಅವರ ಮೇಲೆ ಅಭಿಷೇಕವನ್ನ ಸುರಿಸ್ತಾ ಇದ್ದಾನೆ. ಅವರ ರಾಜ್ಯವನ್ನ, ಅವರ ಸೇವೆಯನ್ನ, ಅವರ ಕೈ ಕೆಲಸಗಳನ್ನ ದೇವರು ಸ್ಥಿರಪಡಿಸ್ತಾನೆ. ಅವರು ಬಲಹೀನರಾಗುವಾಗ, ಅವರಲ್ಲಿ ಕೊರತೆಗಳು ಬರುವಾಗ ಅವನ ಭುಜ, ಅವನ ಶಾಶ್ವತವುಳ್ಳ ಭುಜ ಅವರನ್ನ ಬಲಪಡಿಸಿ, ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ ಎಂದು ದಾರಿ ನಡೆಸುವ ಅಭಿಷೇಕ ಈಗ ಇಳಿದು ಬರ್ತಾ ಇದೆ. ಬಾಯಿ ತೆರೆದು ಕೇಳ್ರಿ, ಆ ಅಭಿಷೇಕ ತೈಲ ನನಗೆ ಬೇಕು. ಆ ಅಭಿಷೇಕ ತೈಲವನ್ನು ನನ್ನ ಮೇಲೆ ಸುರಿಸು. ದೇವರು ಹುಡುಕ್ತಾ ಇದ್ದಾನೆ. ಮನುಷ್ಯನ ಹೊರಗಡೆ ಕಾಣುವಾಗ ಹೃದಯದ ಅಂತರೇಂದ್ರಿಯವನ್ನ ಪರಿಶೋಧನೆ ಮಾಡುವ ನೀತಿ ಸ್ವರೂಪನು ಈಗ ನಿನಗಾಗಿ ಇಳಿದು ಬರ್ತಾ ಇದ್ದಾನೆ. ನಿನ್ನನ್ನು ಹುಡುಕ್ತಾ ಇದ್ದಾನೆ. ಮಗಳೇ, ನಾನು ನಿನ್ನನ್ನು ಅಭಿಷೇಕ ಮಾಡಿದ್ರೆ ನಂಬಿಗಸ್ತಳಾಗಿರ್ತೀಯಾ? ಮಗನೇ, ನೀ ನಂಬಿಗಸ್ತನಾಗಿರ್ತೀಯಾ? ನನ್ನ ಮನಸ್ಸಿಗೆ ಒಪ್ಪುವುದಾಗಿರ್ತೀಯಾ? ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೀಯಾ? ಹೇಳು ದೇವರ ಬಳಿ, ದೇವಾ, ಗಿವ್ ಮಿ ಅ ಚಾನ್ಸ್. ನನಗೊಂದು ಅವಕಾಶ ಕೊಡು, ನನಗೊಂದು ಅವಕಾಶ ಕೊಡು. ನಿನ್ನ ಆನಂದ ತೈಲದಿಂದ ನನ್ನನ್ನು ಅಭಿಷೇಕ ಮಾಡು. ನಾನು ನಿನಗೆ ನಂಬಿಗಸ್ತನಾಗಿರುತ್ತೇನೆ. ನಿನ್ನ ಸೇವೆ ನಾನು ಮಾಡ್ತೇನೆ. ಕಾದೋಶ್ ಕಾದೋಶ್. ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಯೋಗ್ಯತೆ ಇಲ್ಲಪ್ಪ, ನಿನ್ನ ಆನಂದ ತೈಲದಿಂದ ನನ್ನನ್ನು ಅಭಿಷೇಕ ಮಾಡು. ನೀನು ನನ್ನನ್ನು ಕಂಡುಕೋ. ದಾವೀದನನ್ನು ಕಂಡುಕೊಂಡ ಹಾಗೆ ನನ್ನನ್ನು ಕಂಡುಕೋ.
ನಿನ್ನ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ನಾನು ನಡೆದುಕೊಳ್ಳುತ್ತೇನೆ. ನಿನ್ನ ಇಷ್ಟವನ್ನ, ನನ್ನ ಇಷ್ಟ ಅಲ್ಲ, ನಿನ್ನ ಇಷ್ಟವನ್ನ ನೆರವೇರಿಸ್ತೀನಪ್ಪ. ನಿನ್ನ ರಾಜ್ಯ ಕಟ್ಟೋದಿಕ್ಕೆ, ನಿನ್ನ ನಾಮದ ಮಹಿಮೆಗೋಸ್ಕರ ನನ್ನನ್ನು ಉಪಯೋಗಿಸು ತಂದೆ. ಉಪಯೋಗಿಸಪ್ಪ, ಉಪಯೋಗಿಸಪ್ಪ. ಹೀಗೋ ದಾಹದಿಂದ ಕೂಗ್ತಾ ಇದ್ದೇನೆ. ನಿನ್ನ ಆನಂದ ತೈಲದಿಂದ, ನಿನ್ನ ಅಭಿಷೇಕ ತೈಲದಿಂದ ನನ್ನನ್ನು ಅಭಿಷೇಕ ಮಾಡು. ಶಬ್ದ ತೆಗೆದು ಕೂಗ್ರಿ. ಹೀಗೋ ಆನಂದ ತೈಲದೊಂದಿಗೆ ಪರಿಶುದ್ಧಾತ್ಮ ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. Receive the anointing. ಪಾದದವರೆಗೂ ತಂದೆ, ನಿನ್ನ ಆಲೋಚನೆಗೆ ವಿಧಿಯರಾಗಿರುವ ನಿನ್ನ ಜನರನ್ನ ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇನೆ. ಈ ತಿಂಗಳು ನಿನ್ನ ಜನರನ್ನ ತಂದೆಯ ನಾಮದಲ್ಲಿ, ಕುಮಾರನ ನಾಮದಲ್ಲಿ, ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ. ದೈವ ಸಾನ್ನಿಧ್ಯಾನ ಇವರ ಸಂಗಡವಾಗಿರಲಿ. ಅಭಿಷೇಕ ತೈಲದಿಂದ ಇವರನ್ನ ತುಂಬಿಸಿ ಈ ತಿಂಗಳ ಪರ್ಯಂತವಾಗಿ ನಡೆಸು. ಆಶೀರ್ವದಿಸು, ಆಶೀರ್ವದಿಸು. ನಿನ್ನ ಜನರ ಮೇಲೆ ಅಭಿಷೇಕ ತೈಲ ನೆಲೆಗೊಂಡಿರಲಿ. ನಿನ್ನ ವಾಗ್ದಾನ ನೆರವೇರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್, ಆಮೆನ್.